ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ನಾನು ಇವಾಗ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಸಿಂಪಲ್ ಇದು GPT ಮತ್ತು ಸಿಂಪಲ್ HSTR ಕೂಡ ಇದಕ್ಕಿಂತ ಸ್ವಲ್ಪ ಅಪ್ಡೇಟ್ ವರ್ಷನ್ ಇದೆ ಅಷ್ಟೇ. ಬಟ್ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಟೀಚರ್ ಆಕಾಂಕ್ಷಿಗಳಿದ್ದೀರಾ, ಈ ಟೀಚರ್ ಆಕಾಂಕ್ಷಿಗಳಿರೋರು ನೀವು ಟೀಚರ್ ಆಗಲೇಬೇಕು ಅಂದರೆ ನೀವು ಈ ಕನ್ನಡ ಮೀಡಿಯಮ್ಮು ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ಮು ಅನ್ನೋದಕ್ಕಿಂತನೂ ಕೂಡ ಕಂಟೆಂಟನ್ನು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಷ್ಟೆ. ಯಾಕಂದರೆ ನೀವು ಮೊನ್ನೆ ನಡೆದಿರ್ತಕ್ಕಂಥ ಸಿವಿಲ್ ಎಕ್ಸಾಮ್ ಇತ್ತಲ್ವ, ಆ ಪೇಪರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪೇಪರ್ನ ಗುಣಮಟ್ಟ ಯಾವ ಲೆವೆಲಿಗೆ ಇದೆ ಅಂತ. ಪೊಲೀಸ್ ಕಾನ್ಸ್ಟೇಬಲ್ 60ಇಂದ 70ಗೆ ನಿಲ್ಲೋ ಹಾಗೆ ಪೇಪರನ್ನು ಸೆಟ್ ಮಾಡಿದ್ದಾನೆ ಅಂದಮೇಲೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆ್ಯಂಡ್ GPT ಪೇಪರ್ಗಳು ಹೇಗಿರುತ್ತೆ ಅಂತ. ಹೇಗಿರುತ್ತೆ ಅಂದರೆ ಏನು ಓದಲಾರ್ದೇನು ಕೇಳಲ್ಲ, ಮತ್ತೇನು ಕೇಳ್ತಾನೆ, ಏನಿಲ್ಲ, ಓದಿರೋರಿಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಎಕ್ಸಾಂಪಲ್ ಹೇಗೆ ಓದಬೇಕು ನೋಡಿ. ಈಗ ಬಯಾಲಜಿಕಲ್ ಸೈನ್ಸಲ್ಲಿ ಫಸ್ಟ್ ಬಯಾಲಜಿ, ನಿಮಗೆ ಬಯಾಲಜಿಕಲ್ ಸೈನ್ಸ್ GPTಯಲ್ಲೂ ಕೂಡ ಕಾಲ್ ಮಾಡಿದ್ದಾನೆ. ನೆಕ್ಸ್ಟ್ HSTRಲ್ಲೂ ಕೂಡ ಕಾಲ್ ಮಾಡಿದ್ದಾನೆ. ನೆಕ್ಸ್ಟ್ PSTRಲ್ಲೂ ಕೂಡ ಇದರಲ್ಲಿ ಮ್ಯಾಕ್ಸಿಮಮ್ ಕವರ್ ಆಗ್ತಾ ಬರುತ್ತೆ ನೋಡಿ. ಈ ಜೀವಶಾಸ್ತ್ರದ ಪಠ್ಯಕ್ರಮ ಅಂದರೆ ಬಯಾಲಜಿಕಲ್ ಸೈನ್ಸ್ನ ಸಿಲೆಬಸನ್ನು ಕನ್ನಡದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ತಾನೂ ಕೂಡ ಬರ್ತೀನಿ ನಾನು. ಸೊ ಫಸ್ಟ್ ಹೇಳಿದಾನೆ ಅವನು ಸೆಲ್ ಅಂದರೆ ಹಿಸ್ಟಾಲಜಿ, ಒಂದು ಸೆಲ್ ಬಯಾಲಜಿ ಬಗ್ಗೆ ಹೇಳಿದ್ದಾನೆ. ಅದರ ಕಂಟಿನ್ಯೂಯೇಷನ್ಸೇ ಹಿಸ್ಟಾಲಜಿ ಅಂತ. ಯಾಕಂದರೆ ಈ ಸೆಲ್ಗಳೆಲ್ಲ ಸೇರಿ ಏನಾಗುತ್ತೆ, ಆರ್ಗನ್ ಆಗುತ್ತೆ. ಎ ಗ್ರೂಪ್ ಆಫ್ ಸೆಲ್ಸ್ ಅಂದರೆ ಸೇಮ್ ಒಂದೇ ರೀತಿ ರಚನೆಯನ್ನು ಹೊಂದಿರತಕ್ಕಂಥ, ಒಂದೇ ರೀತಿ ಕೆಲಸವನ್ನು ಮಾಡ್ತಕ್ಕಂತಹ, ಒಂದೇ ಜಾಗದಲ್ಲಿ ಹುಟ್ಟಿರ್ತಕ್ಕಂಥ ಜೀವಕೋಶಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ, ಅಂಗಾಂಶ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಟಿಶ್ಯೂ ಅಂತ ಕರಿತೀವಿ. ಆ ಟಿಶ್ಯೂ ಆ್ಯಂಡ್ ದೇರ್ ಫಂಕ್ಷನ್ಸನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ರಾಂಚಿಗೆ ನಾವೇನಂತ ಕರಿತೀವಿ, ಹಿಸ್ಟಾಲಜಿ ಅಂತ ಕರಿತೀವಿ. ಅಂದರೆ ಈ ಸೆಲ್ ಥಿಯರಿ ಇದೆಯಲ್ವಾ, ಸೆಲ್ ಇದೆಯಲ್ವಾ, ಅದರ ಕಂಟಿನ್ಯೂಯಸ್ ಏನು ಬರುತ್ತೆ, ಹಿಸ್ಟಾಲಜಿ ಅಂತ ಬರುತ್ತೆ. ಹಾಗಾಗಿ ಫಸ್ಟ್ ಸೆಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಯಾವುದಪ್ಪ ಅಂತ ಕೇಳಿದ್ರೆ ನಾವೇನಂತ ಕರಿತೀವಿ, ಜೀವಕೋಶ, ಸೆಲ್ ಅಂತ ಕರಿತೀವಿ. ಈ ಸೆಲ್ಲನ್ನು ಫಸ್ಟ್ ಐಡೆಂಟಿಫೈ ಮಾಡಿದ ಮಹಾನ್ ಸೈಂಟಿಸ್ಟ್ ಕ್ಲಿಯರ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ರಾಬರ್ಟ್ ಹುಕ್. ಸೊ ರಾಬರ್ಟ್ ಹುಕ್ ಸೆಲ್ಲನ್ನು ಹೇಗೆ ಡಿಸ್ಕವರ್ ಮಾಡ್ದ, ಸ್ಟಿಲ್ ಇವಾಗ ಆ ಸೆಲ್ ಅಂತಕ್ಕಂಥದ್ದು ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಆರ್ ಲಿವಿಂಗ್ ಆರ್ಗಾನಿಸಮ್ಸ್, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿ ಹೇಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಆ ಸೆಲ್ ಆದ ನಂತರ ನೆಕ್ಸ್ಟ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂದರೆ ಏನು ಅಂಡ್ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂದರೆ ಏನು. ನೋಡಿ, ನೀವೆಲ್ಲ ಸಿಂಪಲಾಗಿ ಕಲ್ತ್ಬಿಡ್ತೀರಾ. ಒಂದೇ ಸೆಲ್ ಇದ್ದರೆ ಅದು ಯೂನಿಸೆಲ್ಯುಲರ್. ನೆಕ್ಸ್ಟ್ ಬೇರೆ ಬೇರೆ ಎಲ್ಲ ಸೆಲ್ ಸೇರಿ ಒಂದು ಫಂಕ್ಷನನ್ನು ಮಾಡಿದ್ರೆ ಅದಕ್ಕೆ ನಾವು ಮಲ್ಟಿ ಸೆಲ್ಯುಲರ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕ್ವಶನ್ ಹೇಗಿಡ್ತಾನೆ ನೋಡಿ, ಈ ಮಲ್ಟಿ ಸೆಲ್ಯುಲರ್ ಜೀವಿ ಆಗಿದ್ರೂ ಕೂಡ ಇದು ಕೂಡ ಯಾವುದರಿಂದ ಆಗುತ್ತೆ ಅಂದರೆ ಸಿಂಗಲ್ ಸೆಲ್ಲಿಂದಾನೇ ಆಗೋದು. ಕ್ಲಿಯರ್? ಫಸ್ಟ್ ಒಂದು ಸಿಂಗಲ್ ಸೆಲ್ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಓವಮ್ ಅಂತ ಕರಿತೀವಿ, ಅಂಡಾಣು. ಈ ಅಂಡಾಣಿನ ಒಳಗಡೆ ಸ್ಪರ್ಮ್ ಎಂಟ್ರಿ ಆದಾಗ ಅವಾಗೇನಾಯಿತು, ದಟ್ ಇಸ್ ಜೈಗೋಟ್ ಫಾರ್ಮೇಷನ್ ಆಯಿತು. ಇದು ಡಿವೈಡ್ ಆಗ್ತಾ ಆಗ್ತಾ ಅಂದರೆ ಒಂದು ಸಿಂಗಲ್ ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಿಂಗಲ್ ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಆಗುತ್ತೆ. ಇದನ್ನು ನಾವು ಸರಿಯಾಗಿ ಯೋಚನೆನೇ ಮಾಡಿರಲ್ಲ. ಬಟ್ ಎಕ್ಸಾಮಲ್ಲಿ ಕೇಳ್ಬಿಡ್ತಾನೆ, ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಬಹುಕೋಶೀಯ ಜೀವಿಗಳಿಗೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ಬಿಡ್ತಾನೆ. ಆವಾಗ ಅದರಲ್ಲಿ ಈ ಒಂದು ಸಿಂಗಲ್ ಸೆಲ್ಲಿಂದ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥ ಲೈನ್ ಸಿಕ್ತು ಅಂದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಕನ್ಫ್ಯೂಷನ್ಸ್ಗೆ ಬೀಳ್ತೀವಿ. ಈ ಥರ ನಾವು ಏಕಕೋಶ ಜೀವಿಗಳಿಗೂ ಮತ್ತು ಬಹುಕೋಶೀಯ ಜೀವಿಗಳಿಗೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅಂತ. ನೆಕ್ಸ್ಟ್ ಆಲ್ರೆಡಿ ನಮಗೆ ಗೊತ್ತಿದೆ, ಏಕಕೋಶ ಜೀವಿಗಳು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇದೆ, ಇದರಲ್ಲಿ ಸರ್ಕ್ಯುಲೇಟರಿ ಆರ್ಗನ್ಸ್ಗಳು ಇರೋದಿಲ್ಲ. ಯಾಕಂದರೆ ಸೇಮ್ ಸೆಲ್ ಏನಾಗ್ತಾ ಇರುತ್ತೆ ಅಂದರೆ ಡಿಫ್ಯೂಷನ್ ಆ್ಯಂಡ್ ಆಸ್ಮೋಸಿಸ್ನ ಮೂಲಕ ಎನ್ವೈರನ್ಮೆಂಟ್ ಜೊತೆಗೆ ಲೈಫ್ ಪ್ರೊಸೆಸನ್ನು ಮಾಡ್ತಾ ಇರುತ್ತೆ. ಬಟ್ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ನ ಆಲ್ ಸೆಲ್ಸ್, ತನ್ನ ದೇಹದಲ್ಲಿರೋ ಎಲ್ಲ ಜೀವಕೋಶಗಳು ಪರಿಸರದ ಸಂಪರ್ಕದಲ್ಲಿ ಇರಲ್ಲ. ಹಾಗಾಗಿ ಇವುಗಳಲ್ಲಿ ಸರ್ಕ್ಯುಲೇಟರಿ ಆರ್ಗನ್ಸ್ಗಳು ಇರುತ್ತೆ. ಆ ಸರ್ಕ್ಯುಲೇಟರಿ ಸಿಸ್ಟಮ್ ಹೇಗೆ ಈ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಟಾಪಿಕ್ಗಳಲ್ಲಿ ಇದನ್ನು ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ.
ಸೊ ನೆಕ್ಸ್ಟ್ ನಾವು ಸೆಲ್ ಅಂದಾಗ ಅದ್ರ ಬಗ್ಗೆ ಇನ್ ಡೀಟೇಲ್ ಸ್ಟಡಿ ಮಾಡ್ತಾ ಬರ್ತೀವಿ. ಮೇಲೆ ಗೊತ್ತಿದೆ ಸೆಲ್ ಥಿಯರಿ, ಕ್ಲಿಯರ್? ಸೆಲ್ ಥಿಯರಿ ಅಂತ. ಓಕೆ, ಸೆಲ್ ಥಿಯರಿನ ಯಾವ ರೀತಿ, ಏನು ಸೆಲ್ ಥಿಯರಿನ ಫಸ್ಟ್ ಪ್ರಪೋಸ್ ಮಾಡಿದನು ಯಾರು, ಥಿಯೋಡರ್ ಶ್ವಾನ್ ಯಾರು, ಜಾಕೋಬ್ ಸ್ಲೀಡನ್ ಯಾರು, ಇಲ್ಲಿ ಬಯೋಲಾಜಿಕಲ್ ಅಂದರೆ ಇದು ಜುವಾಲಜಿ ಕಡೆಯಿಂದ ಬಂದಂತಹ ಸೈಂಟಿಸ್ಟ್ ಯಾರು ನೋಡಿ. ಶ್ವಾನ ಅಂದರೆ ಪ್ರಾಣಿ, ಒಬ್ಬ ಜುವಾಲಜಿಸ್ಟ್ ನೋಡಿ ಥಿಯೋಡರ್ ಶ್ವಾನ್. ನೆಕ್ಸ್ಟ್ ಇನ್ನೊಬ್ಬ ಬಾಟನಿಸ್ಟ್ ನೋಡಿ ಜಾಕೋಬ್ ಸ್ಲೀಡನ್. ಇವರಿಬ್ಬರು ಸೇರಿ ಸೆಲ್ ಥಿಯರಿಯನ್ನು ಏನು ಮಾಡ್ತಾರೆ, ಪ್ರಪೋಸ್ ಮಾಡ್ತಾರೆ. ಏನೇನು ಪ್ರಪೋಸ್ ಮಾಡಿದ್ರು, ಅವ್ರ ಡ್ರಾಪ್ ಬ್ಯಾಕ್ಗಳು ಏನಿತ್ತು, ಅವರು ಹೇಗೆ ಸೆಲ್ ಥಿಯರಿಯನ್ನು ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಭೂಮಿ ಮೇಲೆ ಫಸ್ಟ್ ಉಗಮವಾಗಿರ್ತಕ್ಕಂತಹ ಜೀವಿಗಳು ಯಾವುದು ಅಂತ ಕೇಳಿದ್ರೆ ಹಿಡಿದ ಪ್ರೋಕ್ಯಾರಿಯೋಟ್ ಜೀವಿಗಳು, ಕ್ಲಿಯರ್? ಪ್ರೋಕ್ಯಾರಿಯೋಟ್. ಪ್ರೋ ಅಂದರೆ ಏನು, ಕ್ಲಿಯರ್? ಇವೆಲ್ಲ ಈಸಿಯಾಗಿ ಬರೀತೀರಾ ನೀವು. ಯು ಅಂದರೆ ಏನು, ಯು ಅಂದರೆ ಇದೆ ಅಂತ, ಪ್ರೋ ಅಂದರೆ ಇಲ್ಲ ಅಂತ. ಇನ್ನು ಪ್ರಿಮಿಟಿವ್, ಇನ್ನು ಈಗ ರೆಡಿ ಆಗ್ತಾ ಇದೆ, ಏನಿದೆ ಏನಿಲ್ಲ. ಒಂದು ಸೆಲ್ ಅಂದಮೇಲೆ ಸೆಲ್ ಮೆಂಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ಕ್ಲಿಯರ್? ಯಾವುದೇ ಸೆಲ್ ತಗೊಳ್ಳಿ ಸೆಲ್ ಮೆಂಬ್ರೇನ್ ಇರುತ್ತೆ ಅಂಡ್ ಸೈಟೋಪ್ಲಾಸಮ್ ಇರುತ್ತೆ. ಅದರ ಮಧ್ಯ, ಕ್ಲಿಯರ್? ಅದರ ಮಧ್ಯ ನ್ಯೂಕ್ಲಿಯಸ್ ಇರುತ್ತೆ, ಅದರ ಮಧ್ಯ ನ್ಯೂಕ್ಲಿಯಸ್ ಇರುತ್ತೆ, ಕ್ಲಿಯರ್? ನೋಡಿ, ಈ ನ್ಯೂಕ್ಲಿಯಸ್ಗೂ ವ್ಯತ್ಯಾಸ ಇದೆ. ಈ ನ್ಯೂಕ್ಲಿಯಸ್ಗೆ ಏನಿದೆ ಅಂದರೆ ಸಿಂಪಲ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ಇದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಯಾವುದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ವೋ ಅದನ್ನು ನಾವು ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಯಾವುದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆಯೋ ಅದನ್ನು ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಹಾಗಾದರೆ ಪ್ರೋಕ್ಯಾರಿಯೋಟ್ ನ್ಯೂಕ್ಲಿಯಸ್ ಅನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್. ಅದ್ರ ಮೇಲೆ ಮೆಂಬ್ರೇನ್ ಬಂದಮೇಲೆ ನ್ಯೂಕ್ಲಿಯಾಯ್ಡ್ ಏನಾಗಿ ಕನ್ವರ್ಟ್ ಆಗುತ್ತೆ? ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗಿ ಕನ್ವರ್ಟ್ ಆಗುತ್ತೆ? ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ನ್ಯೂಕ್ಲಿಯಾಯ್ಡ್ ನ್ಯೂಕ್ಲಿಯಸ್ ಆಗಿ ಎವಲ್ಯೂಟ್ ಆಯಿತೋ ಅವಾಗ ಪ್ರೋಕ್ಯಾರಿಯೋಟ್ ಏನಾಗಿ ಕನ್ವರ್ಟ್ ಆಗಿಬಿಡತ್ತೆ? ಯೂಕ್ಯಾರಿಯೋಟ್ ಆಗಿ ಕನ್ವರ್ಟ್ ಆಗತ್ತೆ. ನೋಡಿ, ಇದನ್ನ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ತಾ ಬರಬೇಕು ನಾವು. ಆ ಪ್ರೋಕ್ಯಾರಿಯೋಟ್ ಲಿವಿಂಗ್ ಆರ್ಗಾನಿಸಮ್ಸ್ಗಳಿಗೆ ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗಳು. ಅವಾಗ ಮತ್ತೆ ಬ್ಯಾಕ್ಟೀರಿಯಾಗಳಲ್ಲಿ ನಾವು ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಏನು, ಕೀಮೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಏನು, ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಏನು, ಇವುಗಳ ಸೆಲ್ ವಾಲ್ ಹೇಗಿರುತ್ತೆ, ಇವುಗಳ ಲೈಫ್ ಸೈಕಲ್ ಹೇಗಿರುತ್ತೆ, ಇವುಗಳ ರೀಪ್ರೊಡಕ್ಷನ್ ಹೇಗಿರುತ್ತೆ, ಅವನ್ನೆಲ್ಲ ಇಲ್ಲಿ ನಾವು ಡಿಫ್ರೆಂಟ್ ಆಗಿ ಸ್ಟಡಿ ಮಾಡ್ತಾ ಬರಬೇಕು ಸ್ನೇಹಿತರೆ, ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ನಾವು ಪ್ರೋಕ್ಯಾರಿಯೋಟ್ಗೂ ಯೂಕ್ಯಾರಿಯೋಟ್ಗೂ ಆದ ನಂತರ ಮತ್ತು ಅದರಲ್ಲಿ ಏನು ಸಿಮಿಲಾರಿಟೀಸ್ ಇದೆ, ಏನು ಡಿಸ್ಸಿಮಿಲಾರಿಟೀಸ್ ಇದೆ, ಆ ಡಿಫ್ರೆನ್ಸಸ್ಗಳನ್ನು ನೋಡಬೇಕು. ಅದ್ರ ಜೊತೆಗೆ ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಸ್ ಇದೆಯಲ್ವಾ, ಇವುಗಳಿಗೂ ಏನು ಡಿಫ್ರೆನ್ಸ್ ಇದೆ. ಸೊ ಪ್ಲಾಂಟ್ಸ್ ಅಂದಮೇಲೆ ನಮ್ಮ ಥರ ಸ್ಮೂತ್ ಇರಲ್ಲ, ಹಾರ್ಡ್ ಇರುತ್ತೆ ಅಲ್ವಾ. ಹಾಗಾದ್ರೆ ಹಾರ್ಡ್ ಇರುತ್ತೆ ಅಂದರೆ ಆ ಸೆಲ್ನ ಮೇಲೆ ಏನಿದೆ, ಸೆಲ್ ವಾಲ್ ಇದೆ. ಹಾಗಾದ್ರೆ ಸೆಲ್ ವಾಲ್ ಅಂದರೆ ಬರೀ ಪ್ಲಾಂಟ್ಸಲ್ಲಿ ಮಾತ್ರ ಇದೆಯಾ, ಫಂಗಸಲ್ಲಿ ಇಲ್ವಾ, ಬ್ಯಾಕ್ಟೀರಿಯಾದಲ್ಲಿ ಇಲ್ವಾ, ಅನಿಮಲ್ಸಲ್ಲಿ ಇದೆಯಾ ಅಂಡ್ ಇಲ್ವಾ, ಕ್ಲಿಯರ್? ನೋಡಿ, ಈ ಥರ ನಾವು ಅನಿಮಲ್ ಸೆಲ್ಗೂ ಮತ್ತು ಪ್ಲಾಂಟ್ ಸೆಲ್ಗೂ ಡಿಫ್ರೆನ್ಸ್ ನೋಡಿ. ನಾವು ಓನ್ ಫುಡ್ಡನ್ನು ಪ್ರಿಪೇರ್ ಮಾಡ್ತಾ ಇಲ್ಲ ನಾವು. ಪ್ಲಾಂಟ್ಸ್ ಯಾಕೆ ಓನ್ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ? ಹಾಗಾದ್ರೆ ಆ ಸೆಲ್ಲಲ್ಲಿ ನಮ್ಮ ಸೆಲ್ಲಲ್ಲಿ ಇರಲಾರದ ಮೆಕ್ಯಾನಿಸಮ್ ಏನಿದೆ? ಹಾಗಾದ್ರೆ ನಮ್ಮ ಸೆಲ್ಲಲ್ಲಿ ಪ್ಲಾಸ್ಟಿಡ್ ಇದೆಯಾ? ಹಾಗಾದ್ರೆ ಪ್ಲಾಸ್ಟಿಡ್ ಇದೆ ಅಂದಮೇಲೆ ಲ್ಯೂಕೋಪ್ಲಾಸ್ಟ್ ಅಂದರೆ ಏನು, ಕ್ರೋಮೋಪ್ಲಾಸ್ಟ್ ಅಂದರೆ ಏನು, ಕ್ರೋಮೋಪ್ಲಾಸ್ಟಲ್ಲಿ ಮತ್ತೆ ಕ್ಲೋರೋಪ್ಲಾಸ್ಟ್ ಅಂದರೆ ಏನು, ಫಿಯೋಪ್ಲಾಸ್ಟ್ ಅಂದರೆ ಏನು, ರೋಡೋಪ್ಲಾಸ್ಟ್ ಅಂದರೆ ಏನು. ಕ್ರೋಮೋಪ್ಲಾಸ್ಟ್ನಲ್ಲಿ ಏನು ಕ್ಲೋರೋಪ್ಲಾಸ್ಟ್ ಬರುತ್ತೆ, ಆ ಕ್ಲೋರೋಪ್ಲಾಸ್ಟಲ್ಲಿ ನಾವು ಮತ್ತೆ ಗ್ರಾನ ಅಂದರೆ ಏನು, ಸ್ಟ್ರೋಮಾ ಅಂದರೆ ಏನು, ಲೈಟ್ ರಿಯಾಕ್ಷನ್ ಅಂದರೆ ಏನು, ನೈಟ್ ರಿಯಾಕ್ಷನ್ ಅಂದರೆ ಏನು, ಫುಡ್ ಹೇಗೆ ಪ್ರಿಪೇರ್ ಆಗುತ್ತೆ, ಅವೆಲ್ಲ ನಾವು ಈ ಅನಿಮಲ್ ಸೆಲ್ ಪ್ಲಾಂಟ್ ಸೆಲ್ಲನ್ನು ಕರೆಕ್ಟಾಗಿ ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ, ನಾವು ಬೇರೆ ಮಾಡಲಿಕ್ಕೆ ಬಂದರೆ ಆಟೋಮೆಟಿಕ್ ಆಗಿ ನಮಗೇನಾಗತ್ತೆ ಅಂದರೆ ನೀಟಾಗಿ ಅದರ ಆನ್ಸರನ್ನು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಸೆಲ್ ವಾಲ್ ಅಂದರೆ ಏನು, ಸೈಟೋಪ್ಲಾಸಮ್ ಅಂದರೆ ಏನು, ನ್ಯೂಕ್ಲಿಯಸ್ ಅಂದರೆ ಏನು. ಸೊ ನ್ಯೂಕ್ಲಿಯಸ್ಸಲ್ಲಿ ನ್ಯೂಕ್ಲಿಯಾಯ್ಡ್ಗೂ ನ್ಯೂಕ್ಲಿಯಸ್ಗೂ ನ್ಯೂಕ್ಲಿಯೋಲಸ್ಗೂ ಏನು ವ್ಯತ್ಯಾಸ ಇದೆ, ಯಾವುದನ್ನು ನಾವು ಟ್ರೂ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಯಾವುದನ್ನು ನಾವು ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಲ್ಸ್ನ ಒಳಗಡೆ ಏನು ಸೆಲ್ ಆರ್ಗನಲ್ಸ್ಗಳಿದೆ. ಕೆಲವೊಂದು ಆರ್ಗನಲ್ಸ್ಗಳ ಮೇಲೆ ಸಿಂಗಲ್ ಮೆಂಬ್ರೇನ್ ಇದೆ, ಕೆಲವೊಂದು ಆರ್ಗನಲ್ಸ್ಗಳ ಮೇಲೆ ಡಬಲ್ ಮೆಂಬ್ರೇನ್ ಇದೆ, ಕೆಲವೊಂದು ಆರ್ಗನ್ಸ್ಗಳಿಗೆ ಮೆಂಬ್ರೇನೇ ಇಲ್ಲ. ಎಕ್ಸಾಂಪಲ್ ರೈಬೋಸೋಮ್ನ ಮೇಲೆ ಮೆಂಬ್ರೇನ್ಸ್ ಇಲ್ಲ. ಹಾಗಾದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಕೋಶ ಕೇಂದ್ರ ಪೊರೆ ಇರುವ ಕಣದಂಗಗಳು, ಕೋಶ ಕೇಂದ್ರ ಪೊರೆ ಇರದ ಕಣದಂಗಗಳು. ಹಾಗಾದ್ರೆ ಮೈಟೋಕಾಂಡ್ರಿಯಾದಲ್ಲಿ ಕೋಶ ಕೇಂದ್ರ ಪೊರೆ ಇದೆಯಾ? ಕೋಶ ಪೊರೆ ಅಂದರೆ ಕೋಶ ಕೇಂದ್ರ ಅಲ್ಲ,
ಆ ಕಣದಂಗದ ಮೇಲೆ ಪೊರೆ ಸಹಿತ ಕಣದಂಗಗಳು ಅಂಡ್ ಪೊರೆ ರಹಿತ ಕಣದಂಗಗಳು ಅಂತ ಕರಿತೀವಿ ನಾವು. ಮೆಂಬ್ರೇನಿಯಸ್ ಆರ್ಗನಲ್ಸ್, ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಪೊರೆಯನ್ನು ಹೊಂದಿರತಕ್ಕಂಥ ಕಣದಂಗನ, ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು ಪೊರೆಯನ್ನು ಹೊಂದಿರತಕ್ಕಂಥ ಕಣದಂಗನ. ಹಾಗಾದ್ರೆ ಮೈಟೋಕಾಂಡ್ರಿಯಾ ಅನಿಮಲ್ಸ್ಗಳಲ್ಲಿದೆ. ಇದನ್ನ ಪವರ್ ಹೌಸ್ ಆಫ್ ಸೆಲ್ ಆರ್ಗನಲ್ಸ್ ಆರ್ ಸೆಲ್ ಅಂತ ಕರಿತೀವಿ. ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಅನ್ನ ಏನಂತ ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕೆಲಸ ಏನು? ಗಾಲ್ಗಿ ಕಾಂಪ್ಲೆಕ್ಸ್ನ ಕೆಲಸ ಏನು? ಲೈಸೋಸೋಮ್ಗಳ ಕೆಲಸ ಏನು? ಭಾರಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಲೈಸೋಸೋಮ್. ಇದನ್ನು ನಾವು ಯಾಕೆ ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಕರಿತೀವಿ? ಕ್ಯಾನ್ಸರ್ಗೂ ಲೈಸೋಸೋಮ್ಗೂ ಏನಾದರೂ ವ್ಯತ್ಯಾಸ ಅಂದರೆ ಸಂಬಂಧ ಇದೆಯಾ? ಒಂದು ಕಪ್ಪೆಯ ಜೀವನ ಚಕ್ರದಲ್ಲಿ ಅದು ಮೀನಿಂದ ಕಪ್ಪೆಯಾಗಿ ಬದಲಾವಣೆ ಆಗತ್ತೆ ಅಂದರೆ ಇಲ್ಲಿ ಲೈಸೋಸೋಮ್ ಅಂದರೆ ಮೆಟಾಮಾರ್ಫಾಸಿಸ್ ಅಲ್ಲಿ ಲೈಸೋಸೋಮ್ದ ಏನಾದರೂ ಕೆಲಸಗಳಿದೆಯಾ? ಒಂದು ಸೆಲ್ಲನ್ನು ಯಾಕೆ ಇದು ಬ್ಲಾಸ್ಟ್ ಮಾಡತ್ತೆ? ಬ್ಲಾಸ್ಟ್ ಮಾಡಲಿಕ್ಕೆ ಇದರ ಹತ್ರ ಏನಿದೆ? ನೆಕ್ಸ್ಟ್ ರೈಬೋಸೋಮ್ಗಳು ನಾವು ಬಾಡಿ ಬಿಲ್ಡರ್ಸ್, ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಯಾಕೆ ಕರಿತೀವಿ? ನೆಕ್ಸ್ಟ್ ಫುಡ್ ಸ್ಟೋರೇಜ್ ರೂಮ್ ಅಂತ ನಾವು ರಸಧಾನಿಯನ್ನ ಕರಿತೀವಿ. ಯಾಕೆ ಫುಡ್ ಸ್ಟೋರೇಜ್ ರೂಮ್ ಅಂತ ಕರಿತೀವಿ? ಆ ರಸಧಾನಿ ಬರೀ ಈ ವ್ಯಾಕ್ಯೂಲ್ಸ್ ಬರೀ ಫುಡ್ ಸ್ಟೋರ್ಡನ್ನು ಮಾತ್ರ ಮಾಡತ್ತಾ? ಹಾಗೆ ಬೇರೆ ಅಮೀಬದಲ್ಲಿ ಇದು ಫುಡ್ ಸ್ಟೋರನ್ನು ಮಾಡೋ ಜೊತೆಗೆ ಏನು ಮಾಡುತ್ತೆ? ಡೈಜೆಸ್ಟಿವ್ ಸಿಸ್ಟಮ್, ಅಮೀಬದಲ್ಲಿ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ರಸಧಾನಿಗಳು ಹೆಲ್ಪ್ ಮಾಡತ್ತೆ. ಆ ರಸಧಾನಿಗಳು ಅಮೀಬದಲ್ಲಿ ಹೇಗೆ ಫುಡ್ಡನ್ನು ಡೈಜೆಸ್ಟ್ ಮಾಡತ್ತೆ? ಓಕೆ, ಈ ಥರ ನೆಕ್ಸ್ಟ್ ಸೆಲ್ ಡಿವಿಷನ್ಗೆ ಬರ್ತೇವೆ ನಾವು. ಕ್ಲಿಯರ್? ಮೈಟಾಸಿಸ್ ಅಂದರೆ ಏನು? ಮೇನ್ ಮಿಯಾಸಿಸ್ ಅಂದರೆ ಏನು? ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಾಡಿ ಸೆಲ್ ಡಿವಿಷನ್. ದಿಸ್ ಇಸ್ ದ ಸೆಕ್ಸ್ ಸೆಲ್ ಡಿವಿಷನ್. ಹಾಗಾದರೆ ಇಲ್ಲಿ G1 ಸ್ಟೇಜ್ ಅಂದರೆ ಏನು? SS ಸ್ಟೇಜ್ ಅಂದರೆ ಏನು? G2 ಸ್ಟೇಜ್ ಅಂದರೆ ಏನು? ಪಿಮ್ಯಾಟ್ ಅಂದರೆ ಏನು? ಪಿಮ್ಯಾಟ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತು ಟಿಲೋಫೇಸ್. ಓಕೆ, ಇದಕ್ಕೆ ಯಾಕೆ ನಾವು ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟಿಶ್ಯೂ ಅಂದರೆ ಏನು? ಕ್ಲಿಯರ್? ನೆಕ್ಸ್ಟ್ ಪ್ಲಾಂಟ್ಸ್ ಟಿಶ್ಯೂಗಳಲ್ಲಿ ವಾಟ್ ಈಸ್ ಮೆರಿಸ್ಟೆಮೆಟಿಕ್ ಟಿಶ್ಯೂ, ವಾಟ್ ಈಸ್ ಪರ್ಮನೆಂಟ್ ಟಿಶ್ಯೂ. ನೆಕ್ಸ್ಟ್ ಅನಿಮಲ್ ಟಿಶ್ಯೂಗಳಲ್ಲಿ ಓಕೆ, ಇಲ್ಲಿ ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂದರೆ ಏನು ಅಂಡ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನು? ಮತ್ತು ಪರ್ಮನೆಂಟ್ ಟಿಶ್ಯೂಲ್ಲಿ ನಾವು ಸಿಂಪಲ್ ಪರ್ಮನೆಂಟ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್, ಪೇರೆಂಕೈಮಾ, ಕೋಲೆಂಕೈಮಾ, ಸ್ಕ್ಲೀರಂಕೈಮಾ ಮತ್ತು ಪೇರೆಂಕೈಮಾದಲ್ಲಿ ಟೈಪ್ಸ್ ಏರಂಕೈಮಾ, ಓಕೆ, ಕ್ಲೋರಂಕೈಮಾ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಯಲ್ಲಿ ಝೈಲಮ್, ಫ್ಲೋಯಮ್. ಝೈಲಮ್ ವಾಟರ್ ಕಂಡಕ್ಟಿಂಗ್ ಹೆಂಗೆ ಮಾಡುತ್ತೆ? ಫ್ಲೋಯಮ್ ಫುಡ್ ಕಂಡಕ್ಟನ್ನು ಹೇಗೆ ಮಾಡುತ್ತೆ? ಟ್ರಾನ್ಸ್ಲೊಕೇಶನ್ ಅಂದರೆ ಏನು? ಓಕೆ, ನೆಕ್ಸ್ಟ್ ವಾಟರ್ ಪ್ರೆಷರ್ ಮೇಲ್ಗಡೆ ಹೇಗೆ ವಾಟರ್ ಅಂದರೆ ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂತ ಕರಿತೀವಿ ನಾವು. ಕ್ಲಿಯರ್? ಅದಕ್ಕೆ ಜೈಲಮ್ಗೂ ಇರತಕ್ಕಂಥ ರಿಲೇಷನ್ಸ್ ಏನು? ನೆಕ್ಸ್ಟ್ ಅನಿಮಲ್ ಟಿಶ್ಯೂಗೆ ಬರ್ತೀವಿ ನಾವು. ಎಪಿಥೀಲಿಯಲ್ ಟಿಶ್ಯೂ ಅಂದರೆ ಏನು? ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಅಂದರೆ ಏನು? ಕಲ್ಯೂಮ್ನಾರ್ ಎಪಿಥೀಲಿಯಲ್ ಅಂದರೆ ಏನು? ಸೀಲಿಯೇಟೆಡ್ ಎಪಿಥೀಲಿಯಲ್ ಅಂದರೆ ಏನು? ಕನೆಕ್ಟಿವ್ ಟಿಶ್ಯೂ. ಓಕೆ, ಕನೆಕ್ಟಿವ್ ಟಿಶ್ಯೂ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಇಲ್ಲಿ ನಾವು ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಮತ್ತೆ ಟೈಪ್ಸ್ ತಗೋತಾ ಹೋಗ್ತೀವಿ ನಾವು ಇಲ್ಲಿ. ಕ್ಲಿಯರ್? ದಟ್ ಈಸ್ ಏನು ಲೂಸ್ಲಿ ಕನೆಕ್ಟಿವ್ ಟಿಶ್ಯೂ, ನೆಕ್ಸ್ಟ್ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ, ನೆಕ್ಸ್ಟ್ ಹಾರ್ಡ್ ಕನೆಕ್ಟಿವ್ ಟಿಶ್ಯೂ. ಟೆಂಡಾನ್ಸ್ ಅಂದರೆ ಏನು? ಲಿಗಮೆಂಟ್ಸ್ ಅಂದರೆ ಏನು? ನೋಡಿ, ಈಸಿ ಕ್ವಶನ್ಸ್ಗಳು. ಟೆಂಡಾನ್ಸ್ ಅಂದರೆ ಏನಿಲ್ಲ, ಈಗ ಬೋನನ್ನು ಇನ್ನೊಂದು ಬೋನಿಗೆ ಕನೆಕ್ಟ್ ಮಾಡೋದು ಟೆಂಡಾನ್ಸ್. ಬೋನ್ನ ಮೇಲೆ ಮಸಲ್ಸ್ ಅನ್ನ ಕನೆಕ್ಟ್ ಮಾಡೋದು ದಟ್ ಈಸ್ ದ ಲಿಗಮೆಂಟ್ಸ್. ಹಾಗೆ ಕನೆಕ್ಟಿವ್ ಟಿಶ್ಯೂ ಅಂದರೆ ಇವೆಲ್ಲ ಕನೆಕ್ಟ್ ಮಾಡ್ತಾ ಹೋಗುತ್ತೆ, ಎಲ್ಲ ಸೆಲ್ಸ್ಗಳಿಗೂ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗ್ತಕ್ಕಂಥದ್ದು ಕನೆಕ್ಟಿವ್ ಟಿಶ್ಯೂ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಬರೋಣ ಸ್ನೇಹಿತರೆ. ನೆಕ್ಸ್ಟ್ ಮಸ್ಕ್ಯುಲರ್ ಟಿಶ್ಯೂ ಅಂದರೆ ಏನು? ನರ್ವಸ್ ಟಿಶ್ಯೂ ಅಂದರೆ ಏನು? ನೋಡಿ, ಈ ಥರ ಈ ಟಿಶ್ಯೂಗಳನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ, ಅನಿಮಲ್ ಟಿಶ್ಯೂಸ್ ಅಂತ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಜೀವಕೋಶಗಳ ಪೊರೆ, ರಚನಾತ್ಮಕ ಅಂಗರಚನಾ ಅಂದರೆ ಇಲ್ಲಿ ಮಾಡೆಲ್ಸ್ಗಳು ಬರ್ತಾ ಇರುತ್ತೆ. ಕ್ಲಿಯರ್? ಯಾವುದು ಸೆಲ್ ಮೆಂಬ್ರೇನ್ ಏನಿದೆ, ಸೆಲ್ ಮೆಂಬ್ರೇನನ್ನು ಈ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ನ ಪ್ರಕಾರ ಯಾವ ರೀತಿ ಸೆಲ್ ಮೆಂಬ್ರೇನ್ ರಚನೆ ಆಗತ್ತೆ, ಇದು ಫುಡ್ ಮಾಲಿಕ್ಯೂಲ್ಸ್ಗಳನ್ನು ಹೇಗೆ ಎಕ್ಸಿಟ್ ಮಾಡುತ್ತೆ, ಹೇಗೆ ಒಳಗಡೆ ಕರ್ಕೊಳ್ಳತ್ತೆ, ಹೇಗೆ ತಗೊಳತ್ತೆ. ಹಾಗಾದ್ರೆ ಇದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಯಾಕೆ ಕರಿತೀವಿ? ಓಕೆ, ಇಲ್ಲಿ ಆಸ್ಮೋಸಿಸ್ಗೂ ಮತ್ತು ಡಿಫ್ಯೂಸನ್ಗೂ ಇರತಕ್ಕಂಥ ಮೇನ್ ಡಿಫ್ರೆನ್ಸಸ್ಗಳೇನು? ಇವೆಲ್ಲ ಕ್ವಶನ್ಸ್ಗಳು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ನೋಡಿ, ಇವನ್ನೆಲ್ಲ ಓದ್ತಾ ಹೋಗೋದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ 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 ಹೋಗ್ಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಥೈಲಾಕಾಯ್ಡ್ ಅಂದ್ರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಥೈಲಾಕಾಯ್ಡ್ಗಳು ಎಲ್ಲಿ ಕಂಡು ಬರುತ್ತದೆ? ತುಂಬ ಸತಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ನೋಡಿ, ಎಲ್ಲಿ ಹೇಳಿದ್ನಲ್ಲ, ಈ ತರ ಎಲ್ಲ ಜೈಗೋಟಿನ್ ಅಂದ್ರೆ ಏನು, ಪ್ಯಾಕಿಟಿನ್ ಅಂದ್ರೆ ಏನು, ಡಿಪ್ಲೋಟಿನ್ ಅಂದ್ರೆ ಏನು, ಡಯಾಕೈನಸಿಸ್. ಕೈನಸಿಸ್ ಅಂದ್ರೆ ವಿಭಜನೆ ಆಗೋದು,
ಅಂದರೆ ಏನು? ನೆಕ್ಸ್ಟ್ ಏಕದಳ ದ್ವಿದಳ ಸಸ್ಯಗಳ ಬೇರುಗಳು, ಕಾಂಡಗಳು, ಎಲೆಗಳು, ರಚನೆಗಳು ಪ್ಯಾರಲಲ್ ವೆನೇಷನ್ ಎಲ್ಲಿರುತ್ತೆ ನೋಡಿ. ಎಕ್ಸಾಂಪಲ್, ಏಕದಳ ಸಸ್ಯಗಳ ಎಲೆಗಳು ಈ ತರ ಸಮಾಂತರ ನಾಳ ವ್ಯವಸ್ಥೆ ಇರುತ್ತೆ. ದ್ವಿದಳ ಸಸ್ಯದ ಎಲೆಗಳಲ್ಲಿ ರೆಟಿಕ್ಯುಲೇಟ್ ವೆನೇಷನ್ಸ್ ಇರುತ್ತೆ. ಓಕೆ, ಇಲ್ಲಿ ಇಟ್ ಇಸ್ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಸಿಂಪಲ್ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ. ಆದರೆ ಈ ಟ್ಯಾಪ್ ರೂಟ್ ಸಿಸ್ಟಮ್ ಒಂದು ಸೀಡಿಂದ ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ? ಫೈಬ್ರಸ್ ರೂಟ್ ಸಿಸ್ಟಮ್ ಇದು ಸೀಡಿಂದ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾದ್ರೆ ಪ್ರೈಮರಿ ರೂಟ್ ಸಿಸ್ಟಮ್ ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಏನಾಗಿ ಹೋಗ್ಬಿಡತ್ತೆ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಬೇರುಗಳ ರಚನೆ ಇದೆ, ಕಾಂಡಗಳ ರಚನೆ ಇದೆ, ಎಲೆಗಳ ರಚನೆ ಇದೆ. ಇಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು. ಓಕೆ, ಕೇಂಬಿಯಂ ಎಲ್ಲಿರುತ್ತೆ, ಯಾಕೆ ಸ್ಕ್ಯಾಟ್ರಿಂಗ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಅನಿಮಲ್ಸ್ಗಳಲ್ಲೂ ಕೂಡ ಅಷ್ಟೇ. ನಾವು ಕಪ್ಪೆಗಳು, ನೆಕ್ಸ್ಟ್ ಜಿರಳೆಗಳು, ನೆಕ್ಸ್ಟ್ ಎರೆಹುಳುಗಳು, ಇವುಗಳಲ್ಲಿ ಆರ್ಗಾನ್ ಸಿಸ್ಟಮ್ ಹೇಗಿರುತ್ತೆ, ಇವು ರೆಸ್ಪಿರೇಷನ್ ಹೇಗೆ ಮಾಡುತ್ತೆ, ಲೊಕೊಮೋಷನ್ ಹೇಗಾಗತ್ತೆ, ಎಕ್ಸ್ಕ್ರೀಷನ್ ಹೇಗಾಗತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ಗಳು ಹೇಗಾಗತ್ತೆ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪರಿಸರಕ್ಕೆ ಇವೆಲ್ಲ ಹೆಂಗೆ ಹೊಂದ್ಕೊಳ್ಳುತ್ತೆ ನೋಡಿ. ಇವೆಲ್ಲ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಟಾಕ್ಸಾನಮಿಗೆ ಬರ್ತೀವಿ ನಾವು. ಕ್ಲಿಯರ್? ನೆಕ್ಸ್ಟ್ ಟಾಕ್ಸಾನಮಿಗೆ ಇಲ್ಲಿ ನಾವು ಬಯೋಡೈವರ್ಸಿಟಿ ಅಂಡ್ ಟಾಕ್ಸಾನಮಿ ಬಗ್ಗೆ ಈಸಿಯಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಯೋಡೈವರ್ಸಿಟಿ ಆದರೆ ಜೀವಿಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ದಾನೆ ಅಂದರೆ ಕ್ಲಾಸಿಫಿಕೇಶನ್ ಹೇಗೆ ಮಾಡಿದ್ದಾನೆ ಜೀವಿಗಳನ್ನು ಅಂತ. ಕ್ಲಿಯರ್? ನೆಕ್ಸ್ಟ್ ಅದಕ್ಕೆ ಅವನು ತಗೊಳ್ಳಿಕ್ಕೆ ಏನೇನು ಮೆಜರ್ಮೆಂಟ್ಸ್ಗಳನ್ನು ತಗೊಂಡು ಜೀವಿಗಳನ್ನು ವರ್ಗೀಕರಣ ಮಾಡ್ದ, ಅಥವಾ ಆಲ್ಫಾ ಡೈವರ್ಸಿಟಿ ಅಂದರೆ ಏನು, ಬೀಟಾ ಡೈವರ್ಸಿಟಿ ಅಂದರೆ ಏನು, ಡೆಲ್ಟಾ ಡೈವರ್ಸಿಟಿ ಅಂದರೆ ಏನು. ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಈ ಲಿವಿಂಗ್ ಆರ್ಗಾನಿಸಮ್ಸ್ಗಳೇನಿದೆ ಇವುಗಳನ್ನು ನಾವು ಸೈಂಟಿಫಿಕ್ ಆಗಿ ಏನು ಮಾಡಿದ್ದೀವಿ, ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಹಾಗಾದ್ರೆ ಫಸ್ಟ್ ನಮ್ಮ ಟಾಕ್ಸಾನಮಿಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಕರೋಲಸ್ ಲೇನಿಯಸ್. ಹಾಗಾದ್ರೆ ಕರೋಲಸ್ ಲೇನಿಯಸ್ ಜೀವಿಗಳನ್ನು ಹೇಗೆ ವರ್ಗೀಕರಣ ಮಾಡ್ದ ಅಂದರೆ ಎರಡು ಫೈಲಮ್ನ ಸಾಮ್ರಾಜ್ಯವನ್ನ ಇವನು ಹೇಗೆ ವರ್ಗೀಕರಣ ಮಾಡ್ದ. ನೆಕ್ಸ್ಟ್ ಮೂರನೇ ಫೈಲಮ್ ಆಗಿ ಯಾವುದು ಹುಟ್ಕೊಳ್ತು, ಕಿಂಗ್ಡಮ್ ಪ್ರೊಟಿಸ್ಟಾ ಯಾವಾಗ ಬಂತು, ಕಿಂಗ್ಡಮ್ ಮೊನೆರಾ ಯಾವಾಗ ಬಂತು, ಕಿಂಗ್ಡಮ್ ಮೈಕೋಟಾ ಯಾವಾಗ ಬಂತು. ಹಾಗಾದ್ರೆ ವಿಟ್ಟೇಕರ್ ಅಂತಕ್ಕಂಥನು ಎಷ್ಟು ಸಾಮ್ರಾಜ್ಯದ ಜೀವಿಗಳನ್ನ ಅಂದ್ರೆ 5 ಸಾಮ್ರಾಜ್ಯದ ಜೀವಿಗಳನ್ನ ಹೇಗೆ ವರ್ಗೀಕರಣ ಮಾಡ್ದ. ಮೊನೆರಾ ಅಂದ್ರೆ ಏನು, ಪ್ರೊಟಿಸ್ಟಾ ಅಂದ್ರೆ ಏನು, ಮೈಕೋಟಾ ಅಂದ್ರೆ ಏನು, ಪ್ಲಾಂಟೆ ಅಂದ್ರೆ ಏನು, ಅನಿಮಲ್ಸ್ ನೋಡಿ. ಇವನು 5 ಸಾಮ್ರಾಜ್ಯ. ಕ್ಲಿಯರ್? ಕಿಂಗ್ಡಮ್ ಮೊನೆರಾ ಇಲ್ಲಿ ಪ್ರೋಕ್ಯಾರಿಯೋಟ್ ಜೀವಿಗೆ ಬರುತ್ತೆ. ಇದರಿಂದ ಯಾವ್ದು ಎವ್ಲ್ಯೂಟ್ ಆಗತ್ತೆ? ಕಿಂಗ್ಡಮ್ ಪ್ರೊಟಿಸ್ಟಾ. ಆಮೇಲೆ ದಟ್ ಇಸ್ ದ ಪ್ಲಾಂಟೆ. ಪ್ಲಾಂಟ್ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಇದರಲ್ಲಿ ಒಂದು ಮತ್ತೊಂದು ಸೇರ್ಕೊಂಡಿರುತ್ತೆ, ಅದಕ್ಕೆ ಓನ್ ಫುಡ್ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಆವಾಗ ಮತ್ತೊಂದು ಸಾಮ್ರಾಜ್ಯ ಬರುತ್ತೆ, ಮೈಕೋಟಾ. ನೆಕ್ಸ್ಟ್ ಬ್ಯೂಟಿಫುಲ್ ಅನಿಮಲಿಯಾ. ಈ 5 ಸಾಮ್ರಾಜ್ಯವನ್ನ ಈ ವಿಟ್ಟೇಕರ್ ಯಾವ ರೀತಿ ವರ್ಗೀಕರಣ ಮಾಡ್ದ. ನೆಕ್ಸ್ಟ್ ಬೈನಾಮಿಯಲ್ ನಾಮಿನೋಕ್ಲೇಚರ್ ಅಂದ್ರೆ ಏನು. ಓಕೆ, ಇಲ್ಲಿ ಜೀವಿಗಳನ್ನು ವರ್ಗೀಕರಣ ಮಾಡ್ಬೇಕಾದ್ರೆ ಅವನು ಯಾವ ರೀತಿ ತಗೋತಾನೆ. ಓಕೆ, ನೆಕ್ಸ್ಟ್ ನಾವು ಪಾಚಿಗಳು, ಮಲ್ಟಿಸೆಲ್ಯುಲರ್ ಆಲ್ಗೆ ಏನು ಪಾಚಿಗಳು. ನೆಕ್ಸ್ಟ್ ಬ್ರಯೋಫೈಟ್ಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಎಷ್ಟು ಟಾಪ್ ಇದೆ ಅಂದ್ರೆ ಇದು ಪಾಚಿ ಅಂದ್ರೆ ಆಲ್ಗೇಸ್, ಮಲ್ಟಿಸೆಲ್ಯುಲರ್ ಆಲ್ಗೆ ಇವೆಲ್ಲವೂ ಕೂಡ ಎಲ್ಲಿದ್ವು ಅಂದ್ರೆ ವಾಟರ್ ಅಲ್ಲಿ ಇದ್ವು. ನೆಕ್ಸ್ಟ್ ಫಸ್ಟ್ ಜೀವಿ ನೆಲದ ಮೇಲೆ ಬಂದಿದ್ದು ಯಾವುದು? ಹಾವಸೆ ಸಸ್ಯಗಳು ಅಂತ ಕರಿತೀವಿ, ಬ್ರಯೋಫೈಟ್ಸ್. ಹಾಗಾದ್ರೆ ಇದರ ಲೈಫ್ ಸೈಕಲ್ ವಿಥೌಟ್ ವಾಟರ್ ನಡೆಯಲ್ಲ. ಬಟ್ ಇವೆಲ್ಲ ಎಲ್ಲಿ ಬೆಳಿತಾವ? ಲ್ಯಾಂಡ್ ನಲ್ಲಿ ಬೆಳಿತಾವ. ಹಾಗಾದ್ರೆ ಲ್ಯಾಂಡು ಮತ್ತು ಲೈಫಲ್ಲಿ ಲ್ಯಾಂಡು ಮತ್ತು ವಾಟರ್ ಅಲ್ಲಿ ಒಂದು ಲೈಫ್ ಸೈಕಲ್ ಇದು ಕಂಪ್ಲೀಟ್ ಮಾಡೋದ್ರಿಂದ ಇವುಗಳನ್ನ ನಾವು ಆಂಪಿಬಿಯನ್ಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಆಂಪಿಬಿಯನ್ಸ್ ಪ್ಲಾಂಟ್ಸ್. ಆಂಪಿಬಿಯನ್ಸ್ ಪ್ಲಾಂಟ್ಸ್ ಅಂದ್ರೆ ಏನು ಅನ್ಕೋತೀವಿ ನಾವು? ದೇ ಆರ್ ಲಿವ್ ಇನ್ ವಾಟರ್ ಅಂಡ್ ಲ್ಯಾಂಡ್ ಅಂತ, ಟೆರೆಸ್ಟ್ರಿಯಲ್ ರೀಸನ್ ಅಂತ ಅಂದ್ಬಿಡ್ತೀವಿ ನಾವು. ಇದು ನೀರು ಮತ್ತು ನೆಲದ ಮೇಲೆ ವಾಸಿಸುವ ಚೆಂಬು. ಇಲ್ಲಿ ಬ್ರಯೋಫೈಟ್ ದ ಮೇನ್. ಯಾಕೆ ಇದನ್ನು ನಾವು ಆಂಪಿಬಿಯನ್ಸ್ ಪ್ಲಾಂಟ್ಸ್ ಅಂತ ಕರಿತೀವಿ ಅಂದ್ರೆ ನೀರ್ ಇಲ್ಲದೆ ಇದ್ರೆ ಇದರ ಲೈಫ್ ಸೈಕಲೇ ಆಗಲ್ಲ. ಹಾಗಾಗಿ ನೀರಿಂದ ಇದರ ಲೈಫ್ ಸೈಕಲ್ ಕಂಪ್ಲೀಟ್ ಆಗೋದ್ರಿಂದ ಇದನ್ನ ವಾಟರ್ ಅಂಡ್ ಲ್ಯಾಂಡ್ ಎರಡರಿಂದನೂ ಕೂಡ ತನ್ನ ಲೈಫ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡೋದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ? ಆಂಪಿಬಿಯನ್ಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಕಂಪ್ಲೀಟ್ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್, ಕಂಪ್ಲೀಟ್ ವಾಟರ್ ಅಲ್ಲಿ ಇರೋದೇ ಇಲ್ಲ ಅವು, ದಟ್ ಇಸ್ ದ ಟೆರಿಡೋಫೈಟ್ಸ್. ಸೀಡ್ ಫಾರ್ಮೇಶನ್ ಆಗತ್ತೆ, ಜಿಮ್ನೋಫಾರ್ಮ್ಸ್. ಸೀಡ್ನ ಮೇಲೆ ಫ್ರೂಟ್ ಫಾರ್ಮೇಶನ್ ಆಗತ್ತೆ, ದಟ್ ಇಸ್ ದ ಆಂಜಿಯೋಸ್ಪರ್ಮ್ಸ್. ನೆಕ್ಸ್ಟ್ ಅನಿಮಲ್ಸ್ಗೆ ಬರ್ತೀವಿ. ನಾನ್ ಕಾರ್ಡೇಟ್ಸ್ ಅಂದ್ರೆ ಏನು, ಕಾರ್ಡೇಟ್ ಅಂದ್ರೆ ಏನು. ನಾನ್ ಕಾರ್ಡೇಟ್ ಅಲ್ಲಿ ಮತ್ತೆ 8 ಫೈಲಮ್ಸ್ಗಳನ್ನ ಸ್ಟಡಿ ಮಾಡ್ತಾ ಬರ್ತೀವಿ ನಾವು. ಕಿಂಗ್ಡಮ್ ಪೋರಿಫೆರಾ ಅಂದ್ರೆ ಏನು, ಸೀಲಿಯಂಟ್ರೆಟಾ ಅಂದ್ರೆ ಏನು, ಆಸ್ಕಿ ಹೆಲ್ಮಂತಿಸ್ ಅಂದ್ರೆ ಏನು, ಪ್ಲಾಟಿ ಹೆಲ್ಮಂತಿಸ್ ಅಂದ್ರೆ ಏನು, ಅನ್ನೆಲಿಡಾ ಅಂದ್ರೆ ಏನು, ಆರ್ಥ್ರೋಪೋಡಾ ಅಂದ್ರೆ ಏನು,
ಮೊಲಸ್ಕಾ ಅಂದರೆ ಏನು, ಎಕ್ಕೈನೋ ಡರ್ಮೆಟಾ ಅಂದರೆ ಏನು. ನೆಕ್ಸ್ಟ್ ಇಲ್ಲಿ ಪ್ರೋಟೋಕಾರ್ಡೇಟಾ ಅಂಡ್ ಯುಕಾರ್ಡೇಟಾ. ಪ್ರೋಟೋಕಾರ್ಡೇಟಾ ಅಂದರೆ ಏನು, ಕಾರ್ಡೇಟಾದಲ್ಲಿ ಪೈಸಿಸ್ ಅಂದರೆ ಏನು, ಆಂಪಿಬಿಯನ್ಸ್ ಅಂದರೆ ಏನು, ರೆಪ್ಟೈಲ್ಸ್ ಅಂದರೆ ಏನು, ನೆಕ್ಸ್ಟ್ ಏವಿಸ್ ಅಂದರೆ ಏನು, ನೆಕ್ಸ್ಟ್ ಮ್ಯಾಮಲ್ಸ್ ಅಂದರೆ ಏನು. ಹಾಗಾದರೆ ಈ ವಂಶಗಳ ನಡುವೆ ಲಿಂಕ್ಗಳನ್ನು ಇರ್ತಕ್ಕಂಥ ಪ್ರಾಣಿಗಳಿದೆ. ಹೇಗೆ ಎವಲ್ಯೂಷನ್ ಆಯಿತು ಅನ್ನೋದಕ್ಕೆ ಲಿಂಕ್ ಇದೆ. ಆ ಲಿಂಕನ್ನು ಹೊಂದಿರತಕ್ಕಂಥ ಆರ್ಕಿಯಾಪ್ಟ್ರಿಕ್ಸ್, ಈ ಲಿಂಕನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಬಗ್ಗೆನೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ರಚನೆ ಆಗತ್ತೆ ಸ್ನೇಹಿತರೆ. ಹಾಗಾಗಿ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಇದು ನೋಡ್ಬೇಕು ನಾವು ಯಾವುದು, ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ನೆಕ್ಸ್ಟ್ ಮೈಕೋಟಾ, ನೆಕ್ಸ್ಟ್ ಇವುಗಳಲ್ಲಿ ಯಾವ ರೀತಿ ಮತ್ತು ನೋಡಿ ಅಲ್ಲಿ ಮತ್ತೆ ಫಂಗಸ್ ಏನಿದೆ ಅದರಲ್ಲಿ ಫೈಕೋಮೋಸೈಟ್ಸ್, ಆಸ್ಕೋಮೋಸೈಟ್ಸ್, ಬೆಸಿಡಿಯೋಮೈಸೈಟ್ಸ್, ಮೈಸೈಟ್ಸ್ ಅಂತ ಬಂತು ಅಂದರೆ ದಟ್ ಇಸ್ ದ ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂಥದ್ದು. ಕ್ಲಿಯರ್. ಅವುಗಳ ಲೈಫ್ ಸೈಕಲ್ಗಳನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗಬೇಕು ಸ್ನೇಹಿತರೆ ನಾವು. ಕ್ಲಿಯರ್. ಈ ಥರ ಕಂಪ್ಲೀಟ್ ಟಾಕ್ಸಾನಮಿಯನ್ನು ನಾವು ಇಲ್ಲಿರ್ತಕ್ಕಂತಹ ಪ್ಲ್ಯಾಂಟ್ಸ್, ಮಲ್ಟಿಸೆಲ್ಯುಲರ್ ಆಲ್ಗೆಯಿಂದ ನಾವು ಕಂಪ್ಲೀಟ್ ಆಂಜಿಯೋಸ್ಪಮ್ಸ್ವರೆಗೂ, ನೆಕ್ಸ್ಟ್ ನಾನ್ ಕಾರ್ಡೇಟಾದಿಂದ ನೆಕ್ಸ್ಟ್ ಕಾರ್ಡೇಟಾದವರೆಗೂ ಕಂಪ್ಲೀಟ್ ಅವುಗಳ ಎವಲ್ಯೂಷನ್ ಹೇಗಾಯಿತು, ಅವುಗಳ ಹಾರ್ಟ್ ಸ್ಟ್ರಕ್ಚರ್ಸ್ಗಳು ಹೇಗಿದೆ, ಅವುಗಳ ಬ್ಲಡ್ ಎನ್ವೈರನ್ಮೆಂಟ್ಲಿ ಫ್ರೆಂಡಾ ಆರ್ ಎನ್ವೈರನ್ಮೆಂಟಿಗೆ ಫ್ರೆಂಡ್ ಅಲ್ವಾ, ಓಕೆ, ಅವೆಲ್ಲ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಎಲ್ಲಿಗೆ ಬರ್ತೀವಿ ಅಂದರೆ ಫಿಸಿಯಾಲಜಿಗೆ ಬರ್ತೀವಿ ನಾವು. ಕ್ಲಿಯರ್. ಓಕೆ, ನೆಕ್ಸ್ಟ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಫಿಸಿಯಾಲಜಿಗೆ ಬರ್ತೀವಿ ನಾವು. ಇಲ್ಲಿ ಫಿಸಿಯಾಲಜಿಯಲ್ಲಿ ತುಂಬ ಈಸಿ ಕಾನ್ಸೆಪ್ಟ್, ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ನಮಗೆ. ಕ್ಲಿಯರ್. ಎಲೆಗಳು, ಹೂವುಗಳು, ಬೀಜಗಳು, ದ್ಯುತಿ ಸಂಶ್ಲೇಷಣೆ, ಸೂರ್ಯನ ಬೆಳಕು, ಇಂಗಾಲದ ನೋಡಿ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ನೋಡಿ ಒಂದು ಕ್ವಶನ್ ಕೇಳ್ಬಿಡ್ತಾನೆ, ನಾನೇ ನಿಮಗೆ ಕೇಳ್ಬಿಡ್ತೀನಿ, ಸಿಂಪಲ್ ಕ್ವಶನ್. ನಾವು ಉಸಿರಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಇದೆ, ಅದು ಯಾವ್ದು ಕೊಡತ್ತೆ? ಪ್ಲ್ಯಾಂಟ್ ಕೊಡತ್ತೆ ಅಲ್ವಾ. ಹಾಗಾದ್ರೆ ಪ್ಲ್ಯಾಂಟ್ ಆಮ್ಲಜನಕವನ್ನು ಎಲ್ಲಿಂದ ತಂದು ಕೊಡತ್ತೆ? ಪ್ಲ್ಯಾಂಟ್ ತಗೊಳ್ಳೋದು ಒಂದು ಆಹಾರ ತಯಾರಿಸಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಆಕ್ಸಿಜನ್ ಇದೆ. ನೆಕ್ಸ್ಟ್ ಆಹಾರ ತಯಾರಿಸಲಿಕ್ಕೆ ನೀರನ್ನು ತಗೊಳತ್ತೆ, ಇಲ್ಲೂ ಕೂಡ ಆಕ್ಸಿಜನ್ ಇದೆ. ಎರಡೂ ಕಡೆ ಆಕ್ಸಿಜನ್ ಇದೆ. ಕ್ಲಿಯರ್. ಎರಡೂ ಕಡೆನೂ ಕೂಡ ಆಕ್ಸಿಜನ್ ಇದೆ. ಹಾಗಾದ್ರೆ ನಮ್ಮ ಕ್ವಶನ್, ಈ ಆಕ್ಸಿಜನನ್ನು ತಗೊಳತ್ತಾ ಏನು? ಈ ಆಕ್ಸಿಜನನ್ನು ನಮಗೆ ಉಸಿರಾಡ ಮಾಡಲಿಕ್ಕೆ ಇಲ್ಲೇನು ಬರುತ್ತಲ್ವಾ, ಗ್ಲೂಕೋಸನ್ನು ತಯಾರಿಸ್ಕೊಂಡು ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕ ಕೊಡತ್ತಲ್ವಾ, ಯಾವುದ್ರದ್ದು ಆಕ್ಸಿಜನ್? ಇದ್ರದ್ದು ಆಕ್ಸಿಜನ್ನ ಏನು ಇದ್ರದ್ದು ಆಕ್ಸಿಜನ್ನ ಅಥವಾ ಯಾವುದಾದ್ರೂ ಕೊಡ್ಬೋದಾ? ಪಾಪ ಪ್ಲಾಂಟಿಗೆ ಬುದ್ಧಿ ಇಲ್ಲ, ಯಾವುದಾದ್ರೂ ಕೊಡ್ಬೋದಾ ಅಂತ ನೋಡಿ. ಅದಕ್ಕೆ ಸಾಲ್ವೆಂಟ್ ಆಫ್ ಲೈಫ್ ಅಂತ ಕರಿತೀವಿ ಯಾವುದನ್ನು? ವಾಟರನ್ನು. ಯಾಕಂದರೆ ಇಲ್ಲಿ ಜೀವಿಗಳಿಗೆ ಜೀವನ ಕ್ರಿಯೆ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದು ಸ್ಪ್ಲಿಟ್ ಆಗಿ ನಮಗೆ ಉಸಿರಾಡಲಿಕ್ಕೆ ಸಿಗತ್ತೆ. ಕ್ಲಿಯರ್. ಓಕೆ, ಫಸ್ಟ್ ಸನ್ ಎನರ್ಜಿಯನ್ನು ಒಂದು ಪ್ಲ್ಯಾಂಟ್ ಅಬ್ಸರ್ವ್ ಮಾಡುತ್ತೆ ಕ್ಲೋರೋಫಿಲ್ ಹೆಲ್ಪಿಂದ. ಆಮೇಲೆ ಸೋಲಾರ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಆ ಕೆಮಿಕಲ್ ಎನರ್ಜಿ ಈ ವಾಟರನ್ನು ಸ್ಪ್ಲಿಟ್ ಮಾಡುತ್ತೆ. ಸ್ಪ್ಲಿಟ್ ಮಾಡಿದಾಗ ಆಕ್ಸಿಜನ್ ಹೊರಗಡೆ ಬರುತ್ತೆ, ಅದನ್ನು ಉಸಿರಾಡ್ತೀವಿ ನಾವು. ಕ್ಲಿಯರ್. ಅದಾದ ನಂತರ ಏನು ಹೈಡ್ರೋಜನ್ ಉಳಿಯುತ್ತೆ, ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿಕೊಂಡು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫುಡ್ ಗ್ಲೂಕೋಸ್ ಫಾರ್ಮೇಷನ್ ಆಗತ್ತೆ. ನೋಡಿ, ಇವೆಲ್ಲ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಆಮೇಲೆ ಈ ಗ್ಲೂಕೋಸ್ನ ಸ್ಟಾರ್ಚ್ ಆಗಿ ಹೇಗೆ ಕನ್ವರ್ಟ್ ಮಾಡುತ್ತೆ ಸ್ಟ್ರೋಮಾ. ಓಕೆ, ನೋಡಿ ಇವೆಲ್ಲವೂ ಕೂಡ ನಮಗೆ ಅದು ನೀಟಾಗಿ ಗೊತ್ತಿರಬೇಕು. ಮತ್ತು ಅದರಲ್ಲಿ ಈಗ ನಮಗೆ ಹೇಗೆ ಉಸಿರಾಟದ ಅಂಗ ಇದೆಯೋ ಹಾಗೆ ಸಸ್ಯಗಳಲ್ಲೂ ಕೂಡ ರೆಸ್ಪಿರೇಟರಿ ಸೈಟ್ಸ್ ಇದೆ, ಅದಕ್ಕೆ ಸ್ಟೊಮ್ಯಾಟಾ ಅಂತ ಕರಿತೀವಿ. ಈ ಸ್ಟೊಮ್ಯಾಟಾ ಗ್ಯಾಸ್ ಎಕ್ಸ್ಚೇಂಜನ್ನು ಹೇಗೆ ಮಾಡುತ್ತೆ, ಅಲ್ಲಿ ಜೈಲಮ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಆಫ್ ದ ಹೀಗೆ ನೆಕ್ಸ್ಟ್ ಟ್ರಾನ್ಸ್ಪಿರೇಷನ್ ಅಂದರೆ ಏನು. ನೆಕ್ಸ್ಟ್ ಇಲ್ಲಿ ಅನೇಕ ಟ್ರೋಫಿಸಮ್ಸ್ಗಳು ಬರುತ್ತೆ, ಆ ಟ್ರೋಫಿಸಮ್ ಅಂದರೆ ಏನು. ನೆಕ್ಸ್ಟ್ ಪ್ಲ್ಯಾಂಟ್ ಹಾರ್ಮೋನ್ಸ್ಗಳು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಗ್ರೌತನ್ನು ಪ್ರಮೋಟ್ ಮಾಡೋ ಹಾರ್ಮೋನ್ಸ್ಗಳಿಗೂ ಇದ್ದಾವೆ, ಗ್ರೌತನ್ನು ಇನ್ಹಿಬಿಟ್ ಮಾಡೋ ಹಾರ್ಮೋನ್ಸ್ಗಳು ಕೂಡ ಇದ್ದಾವೆ. ಅಂದರೆ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನ್, ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್. ಸರ್, ಕುಂಠಿತಗೊಳಿಸುವ ಹಾರ್ಮೋನ್ ಅಂದರೆ ಏನು? ಏನಿಲ್ಲ ಈಗ ಒಂದು ಈಚ್ ಬಾಳೆಹಣ್ಣಿದೆ, ನಾಳೆ ದಸರಾ ಇದೆ, ಇದು ಒಂದು 10 ದಿವಸ ಬಿಟ್ಟು ಹಣ್ಣಾಗತ್ತೆ. 10 ದಿವಸ ಬಿಟ್ಟರೆ ಇದರ ರೇಟ್ 3 ರೂಪಾಯಿ, ದಸರಾಕ್ಕೆ ಮಾರಿದ್ರೆ 6 ರೂಪಾಯಿ. ಹಾಗಾದ್ರೆ 10 ದಿವಸ ಮುಂಚೆನೇ ಮಾರಬೇಕು. ಅವಾಗ 10 ದಿವಸ ಮುಂಚೆ ಅಂದರೆ 10 ದಿವಸ ಇದರ ಲೈಫ್ ಸ್ಪ್ಯಾನನ್ನು ಕಡಿಮೆ ಮಾಡಿ 10 ದಿವಸ ನಂತರ ಬರಬೇಕಾಗಿತ್ತು, ಅದರ ಮುಂಚೆನೆ ಅದರ ಜೀವಿತಾವಧಿಯನ್ನು ಕೊಂದು ಇದನ್ನು ಹಣ್ಣು ಮಾಡಿಬಿಡುತ್ತೆ. ಆ ಹಾರ್ಮೋನ್ ಯಾವುದು? ದಟ್ ಇಸ್ ದ ಈಥೀನ್ ಆರ್ ಈಥಲೀನ್. ಇದಕ್ಕೆ ಗ್ರೌತ್ ಇನ್ಹಿಬಿಟಿಂಗ್, ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಹಾರ್ಮೋನ್ ಅಂತ ಕರಿತೀವಿ. ವಿಚ್ ಇಸ್ ದ ಪ್ಲಾಂಟ್ ಎಮರ್ಜೆನ್ಸಿ ಹಾರ್ಮೋನ್? ಇಟ್ ಇಸ್ ಅಬ್ಸಿಸಿಕ್ ಆಸಿಡ್. ಒಂದು ಪ್ಲಾಂಟ್ ಇದೆ, ಪಾಪ ಚೆನ್ನಾಗಿ ಬೆಳೀತಾ ಇದೆ, ನೀರಿಲ್ಲ ಬುಡದಲ್ಲಿ,
ಅವಾಗ ನೀರಿಲ್ಲ ಅಂದರೆ ಎಲೆಯಿಂದ ಎಲ್ಲ ನೀರು ಆವಿಯೋ ಆದರೆ ಪ್ಲಾಂಟ್ ಸತ್ತೋಗ್ಬಿಡುತ್ತೆ. ಯಾವಾಗ ನೀರಿಲ್ಲ, ದಿಸ್ ಇಸ್ ದ ಎಮರ್ಜೆನ್ಸಿ ಪೀರಿಯಡ್ ಇನ್ ಪ್ಲಾಂಟ್, ಆ ಟೈಮಲ್ಲಿ ಎಲೆಗಳಲ್ಲಿ ಅಬ್ಸಿಸಿಕ್ ಆ್ಯಸಿಡ್ ರಿಲೀಸ್ ಆಗತ್ತೆ, ಎಲ್ಲ ಎಲೆಗಳನ್ನ ಉದುರಿಸ್ಬಿಡತ್ತೆ. ಈಗ ನೀರಿಲ್ಲಿಂದ ಹೋಗುತ್ತೆ, ಹೋಗಲ್ಲ, ಪ್ಲಾಂಟ್ ಸರ್ವೈವಲ್ ಆಗತ್ತೆ. ಕ್ಲಿಯರ್? ಹಾಗಾಗಿ ಅಬ್ಸಿಸಿಕ್ ಆ್ಯಸಿಡನ್ನು ನಾವು ಸಸ್ಯಗಳ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ಅವುಗಳನ್ನು ನಾವು ಬ್ಯೂಟಿಫುಲ್ ಆಗಿ ಇಲ್ಲಿ ಸ್ಟಡಿ ಮಾಡ್ತಾ 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 ಹೋಗಬೇಕು ಸ್ನೇಹಿತರೆ. ಇಲ್ಲೆಲ್ಲ ಅನೇಕ ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂದರೆ ಏನು, ಟ್ರಾನ್ಸ್ಲೊಕೇಶನ್ ಅಂದರೆ ಏನು, ನ್ಯೂಟ್ರಿಷನ್ಸ್ ಅಂದರೆ ಏನು, ಓಕೆ, ಬೇರೆ ಬೇರೆ ಪೋಷಣೆ ಅಂದರೆ ಏನು, ನೆಕ್ಸ್ಟ್ ಪೋಷಕ ನ್ಯೂಟ್ರಿಯೆಂಟ್ಸ್ಗಳನ್ನು ಹೇಗೆ ಗುರುತಿಸ್ತೀವಿ ನಾವು, ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಡಿಸೀಸ್ಗಳನ್ನು ಹೇಗೆ ಚೆಕ್ ಮಾಡ್ತೀವಿ ನಾವು, ಅಂದರೆ ಸ್ಟಾರ್ಚ್ ಹೇಗೆ ಚೆಕ್ ಮಾಡ್ತೀವಿ, ಪ್ರೋಟೀನ್ ಹೇಗೆ ಚೆಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಜೈವಿಕ ಸಾರಜನಕ ಸ್ಥಿರೀಕರಣ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಏನು. ನೋಡಿ, ನೈಟ್ರೋಜನ್ ಫಿಕ್ಸೇಷನ್ ಅಂದಾಗ ನಮ್ಮ ತಲೆಯಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ. ಕ್ಲಿಯರ್? ರೈಸೋಬಿಯಂ ಬ್ಯಾಕ್ಟೀರಿಯಾ ಇದೇ ತಾನೇ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು. ಮತ್ತೆ ಸರ್ ಅದು ಎಲೆಕ್ಟ್ರೋಕೆಮಿಕಲ್ ನೈಟ್ರೋಜನ್ ಫಿಕ್ಸೇಷನ್, ಮಿಂಚು ಸಿಡ್ಲಿಂದನೂ ಕೂಡ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಮ್ಯಾಕ್ಸಿಮಮ್ ವಾತಾವರಣದಲ್ಲಿ ಇರತಕ್ಕಂಥ 78.08% ನೈಟ್ರೋಜನ್ ಅಂದರೆ ಯೂಸ್ ಆಗದೆ ಇರತಕ್ಕಂಥ ನೈಟ್ರೋಜನ್ಗೆ ಯೂಸ್ ಆಗೋ ಹಾಗೆ ರೆಡಿ ಮಾಡ್ತಕ್ಕಂಥ ಸಿಂಬಯೋಟಿಕ್ ರಿಲೇಷನ್ಶಿಪ್, ಕೂಡು ಜೀವನವನ್ನು ಮಾಡಿ ಹೆಲ್ಪ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ರೈಸೋಬಿಯಂ. ಹಾಗಾದ್ರೆ ಇವುಗಳ ಬಗ್ಗೆ ಎಲ್ಲ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸನ್ನು, ನೆಕ್ಸ್ಟ್ ಗ್ಲೈಕೋಲಿಸಿಸ್ ಅಂದರೆ ಏನು ನೋಡಿ, ನಮ್ಮಲ್ಲಿ ಅಶ್ವಿನ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಗ್ಲೈಕೋಲಿಸಿಸ್ ಅಂದರೆ ಏನು, ಆಕ್ಸಿಡೇಟಿವ್ ಡಿಕಾರ್ಬೋಕ್ಸಿಲೇಷನ್ ಅಂದರೆ ಏನು, ಕ್ರೆಬ್ಸ್ ಸೈಕಲ್ ಅಂದರೆ ಏನು, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ETC ಅಂದರೆ ಏನು, ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ATP ADP 36 38 ATP ಹೆಂಗಾಗತ್ತೆ, 2 ATP ಈಸ್ಟ್ಗಳಲ್ಲಿ ಹೇಗೆ ರಿಲೀಸ್ ಆಗತ್ತೆ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮಾನವನ ಅಂಗರಚನಾ ಶಾಸ್ತ್ರ. ಇಲ್ಲಂತೂ ಪುಷ್ಟ ಅಂದರೆ ಏನು, ಪ್ರೋಟೀನ್ ಅಂದರೆ ಏನು, ಲಿಪಿಡ್ ಅಂದರೆ ಏನು, ಇವುಗಳ ಪರೀಕ್ಷೆಗಳನ್ನು ಹೇಗೆ ಮಾಡ್ತೀವಿ, ನೆಕ್ಸ್ಟ್ ವೈಟಮಿನ್ಸ್ ಡಿಫಿಷಿಯನ್ಸಿ, ನೆಕ್ಸ್ಟ್ ಅಸ್ಥಿಪಂಜರ ಸಂರಚನೆ, ಇಲ್ಲಿ ಹೇಗೆ ಹಾವರ್ಸಿಯನ್ ಕೆನಾಲ್ ಅಂದರೆ ಏನು, ಕಾರ್ಟಿಲೈಸ್ಗೂ ಬೋನ್ಗೂ ಏನು ವ್ಯತ್ಯಾಸಗಳಿದೆ, ಯಾವ್ಯಾವ ಬೋನ್ದ ಫಂಕ್ಷನ್ ಏನಿದೆ, ಹೌ ಟು ಡಿಸ್ಟಿಂಗ್ವಿಷ್ ಫೀಮೇಲ್ ಆ್ಯಂಡ್ ಮೇಲ್ ಬೋನ್ಸ್. ಓಕೆ, ಇವೆಲ್ಲ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಮತ್ತು ಜೀವ ಪೋಷಣೆ, ರಾಸಾಯನಿಕ ಜೀರ್ಣಕ್ರಿಯೆ, ಇಲ್ಲಂತೂ ಡೈಜೆಸ್ಟಿವ್ ಎಂಜೈಮಲ್ಲಿ ಮಜಾ ಮಾಡ್ಕೊತಾ ಹೋಗ್ತೀವಿ ನಾವಿಲ್ಲಿ. ಅಮೈಲೇಜ್ದ ಕೆಲಸ ಏನು, ಇದಕ್ಕೆ ಟೈಲಿನ್ ಅಂತ ಯಾಕೆ ಕರಿತೀವಿ, ರೆನಿನ್ ಕೆಲಸ ಏನು, ಟ್ರಿಪ್ಸಿನ್ ಕೆಲಸ ಏನು, ಪೆಪ್ಸಿನ್ ಕೆಲಸ ಏನು, ಲೈಪೇಸ್ ಕೆಲಸ ಏನು, ಎಮಲ್ಸಿಫಿಕೇಶನ್ ಅಂದರೆ ಏನು, ಓಕೆ, ವಿಲ್ಲೆಗಳ ಮೇನ್ ಫಂಕ್ಷನ್ ಏನು, ಓಕೆ, ನೆಕ್ಸ್ಟ್ ಡಿಯೋಡಿನಮ್ ಅಂದರೆ ಏನು, ಜಜನಮ್ ಅಂದರೆ ಏನು, ಅವೆಲ್ಲಿದಾವ, ಇವೆಲ್ಲವೂ ಕೂಡ. ನೆಕ್ಸ್ಟ್ ಆಕ್ಸಿಜನೇಟೆಡ್ ರೆಸ್ಪಿರೇಷನ್, ಡಿಆಕ್ಸಿಜನೇಟೆಡ್ ರೆಸ್ಪಿರೇಷನ್, ನೆಕ್ಸ್ಟ್ ಆರ್ಟ್ರಿ ಅಂದರೆ ಏನು, ವೇನ್ಸ್ ಅಂದರೆ ಏನು, ನೆಕ್ಸ್ಟ್ ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು, ನೆಫ್ರಾನ್ದ ಸ್ಟ್ರಕ್ಚರ್ಸ್, ನೆಕ್ಸ್ಟ್ ನೆಫ್ರಾನ್ ಬ್ಲಡ್ಡನ್ನು ಪ್ಯೂರಿಫಿಕೇಶನ್ ಮಾಡಿ ಯೂರಿಯಾವನ್ನು ಅಂದರೆ ನೈಟ್ರೋಜನ್ ಅಮೋನಿಯಾ ತ್ಯಾಜ್ಯಗಳನ್ನು ಹೇಗೆ ತೆಗಿಯತ್ತೆ. ನೆಕ್ಸ್ಟ್ ಡೆಂಡ್ರೈಟ್ ಅಂದರೆ ಏನು, ಆಕ್ಸಾನ್ ಅಂದರೆ ಏನು, ಟೀಲೋಡೆಂಡ್ರೈಟ್ ಅಂದರೆ ಏನು, ಸೈನಾಪ್ಸ್ ಅಂದರೆ ಏನು, ಕೆಮಿಕಲ್ ಸಿಗ್ನಲ್ಸ್ಗಳು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳಾಗಿ ಎಲ್ಲಿ ಕನ್ವರ್ಟ್ ಆಗತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳು ಹೇಗೆ ಟ್ರಾನ್ಸ್ಪೋರ್ಟ್ ಆಗತ್ತೆ. ಓಕೆ, ಇವೆಲ್ಲವೂ ಕೂಡ ಇಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ನಾವು. ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್, ಮತ್ತು ವೆರಿ 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 ಇಂಪಾರ್ಟೆಂಟ್, ಇಲ್ಲಂತೂ ಕ್ವಶನ್ ಅರೈಸ್ ಆಗೇ ಆಗತ್ತೆ. ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಏನು ನೋಡಿ, ಸಿಂಪಲ್ ಎಕ್ಸೋ ಅಂಡ್ ಎಂಡೋಕ್ರೈನ್ ಸಿಸ್ಟಮ್, ಎಕ್ಸೋ ಅಂಡ್ ಎಂಡೋ, ಸಿಂಪಲ್. ಇದು ಕೂಡ ಜ್ಯೂಸನ್ನೇ ರಿಲೀಸ್ ಮಾಡುತ್ತೆ, ಇದು ಕೂಡ ಜ್ಯೂಸನ್ನೇ ರಿಲೀಸ್ ಮಾಡುತ್ತೆ. ಬಟ್ ಇದು ರಿಲೀಸ್ ಮಾಡ್ತಕ್ಕಂಥ ಜ್ಯೂಸ್ ಏನಿದೆಯಲ್ವಾ, ಎಕ್ಸೋ ಅಂದರೆ ಹೊರಗಡೆ ಬರುತ್ತೆ, ಇದು ಜ್ಯೂಸನ್ನು ಏನು ಮಾಡಿಬಿಡುತ್ತೆ ಅಂದರೆ ಹೊರಗಡೆ ಬರಲಿಕ್ಕೆ ಡಕ್ಟ್ ನಾಳ ಇಲ್ಲ, ಅದಕ್ಕೆ ಬ್ಲಡ್ಡಿಗೆ ಹಾಕ್ಬಿಡತ್ತೆ. ಬಟ್ ಇದು ರಿಲೀಸ್ ಮಾಡ್ತಕ್ಕಂಥ ಜ್ಯೂಸಿಗೆ ನಾವು ಹಾರ್ಮೋನ್ ಅಂತ ಕರಿತೀವಿ, ಇದು ರಿಲೀಸ್ ಮಾಡ್ತಕ್ಕಂಥ ಜ್ಯೂಸಿಗೆ ನಾವು ಎಂಜೈಮ್ಸ್ ಅಂತ ಕರಿತೀವಿ. ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಹಾರ್ಮೋನ್ ಅಂಡ್ ಎಂಜೈಮ್ಸ್? All are enzymes made up of proteins, but all are hormones is not made up of proteins. ಲಿಪಿಡ್ಸ್ ಇಂದನೂ ಕೂಡ ಆಗಿರುತ್ತೆ. ಓಕೆ, ಇವೆಲ್ಲವನ್ನ ಕೂಡ ನಾವು ಮುಂದೆ ಸ್ಟಡಿ ಮಾಡ್ತಾ 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 ಬರ್ತೀವಿ ಸ್ನೇಹಿತರೆ. ಎಲೈಜೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಶ್ವಾಸಕೋಶದ ಮತ್ತು ಸಾಮರ್ಥ್ಯ, ನೆಕ್ಸ್ಟ್ ಅದರ ವೈಟಲ್ ಫೋರ್ಸ್ ಅಂದರೆ ಏನು, ಓಕೆ, ನೆಕ್ಸ್ಟ್ ಹೃದಯ, ಎಲೆಕ್ಟ್ರೋಕಾರ್ಡಿಯೋ ECG ಅಂದರೆ ಏನು, ನೆಕ್ಸ್ಟ್ BP ಹೇಗೆ, ಮೂತ್ರದ ಸಾರತೆ ನೋಡಿ, ಇವೆಲ್ಲ ಚಲನೆ. ನೆಕ್ಸ್ಟ್ ಎಂಡೋಕ್ರೈನ್ ಕಂಟ್ರೋಲ್ ಹೇಗಿರುತ್ತೆ, ಮಾಲಿಕ್ಯುಲರ್ ಸ್ಲೈಡಿಂಗ್ ಫಿಲಮೆಂಟ್ ಸಿದ್ಧಾಂತ
ನೋಡಿ ಇವೆಲ್ಲವೂ ಕೂಡ ಈಸಿಯಾಗಿ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಡೆವಲಪ್ಮೆಂಟಲ್ ಬಯಾಲಜಿ ಅಂಡ್ ಹೆಲ್ತ್ ಅಂಡ್ ರಿಪ್ರೊಡಕ್ಷನ್ಸ್. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಇಲ್ಲಂತೂ ಕ್ವಶನ್ಸ್ಗಳು ತುಂಬಾನೇ ರೆಡಿ ಆಗ್ತಾ ಬರುತ್ತೆ. ನೋಡಿ, ಫ್ರಾಗ್ಮೆಂಟೇಷನ್ ಅಂದರೆ ಏನು, ರೀಜನರೇಷನ್ ಅಂದರೆ ಏನು. ಫ್ರಾಗ್ಮೆಂಟೇಷನ್ ಒಂದು ಜೀವಿ ಎರಡು ಪಾರ್ಟ್ ಆಗಿ ಎರಡು ಹೋಳಾಗಿ ತನ್ನ ಸಂತತಿಯನ್ನು ಮುಂದುವರಿಯುತ್ತೆ. ರೀಜನರೇಷನ್ ಅಂದರೆ ಒಂದು ಜೀವಿ ತನ್ನ ಕಳ್ಕೊಂಡಿರೋ ಪಾರ್ಟನ್ನು ಏನು ಮಾಡುತ್ತೆ ಮತ್ತೆ ಹೊಸದಾಗಿ ಬೆಳೆಸ್ಕೊಂಡ್ಬಿಡತ್ತೆ. ನೆಕ್ಸ್ಟ್ ಬಡ್ಡಿಂಗ್ ಅಂದರೆ ಏನು, ಹೈಡ್ರಾದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಸ್ಪೋರ್ ಫಾರ್ಮೇಷನ್ ಅಂದರೆ ಏನು, ನೆಕ್ಸ್ಟ್ ಪಾಲಿನೇಷನ್ ಅಂದರೆ ಏನು, ಫರ್ಟಿಲೈಸೇಷನ್ ಅಂದರೆ ಏನು, ಕ್ಲಿಯರ್? ಅರ್ಥ ಆಗುತ್ತಲ್ವಾ? ನೆಕ್ಸ್ಟ್ ಫ್ಲವರಿಂಗ್ ಪ್ಲಾಂಟ್ಸ್ಗಳಲ್ಲಿ ರಿಪ್ರೊಡಕ್ಷನ್ ಹೇಗೆ ನಡೆಯುತ್ತೆ, ಫ್ಲವರಲ್ಲಿ ದಟ್ ಈಸ್ ಅಂಡ್ರೋಸಿಯಂ ಅಂದರೆ ಏನು, ಗೈನೋಸಿಯಂ ಅಂದರೆ ಏನು. ಅಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಹಿಂಗೆ ಒಂದು ಹೂ ಇದೆ ಅಂದರೆ ಗಂಡು ಹೂ, ಹೆಣ್ಣು ಅಂಡ್ ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಮಜಾ ನೋಡಿ, ಯಾವ ಗಂಡು ಹೂ ಮತ್ತು ಹೆಣ್ಣು ಹೂವನ್ನು ದೇವರಿಗೆ ಮುಡಿಸಲ್ಲ ನಾವು, ಆದರೆ ಎರಡು ಲಿಂಗವನ್ನು ಹೊಂದಿರತಕ್ಕಂಥ ದ್ವಿಲಿಂಗಿ ಹೂವನ್ನು ನಾವು ದೇವರಿಗೆ ಮುಡಿಸ್ತೀವಿ. ಹಾಗೆ ಯಾವ ಗಂಡು ಮತ್ತು ಹೆಣ್ಣನ್ನು ದೇವರಂತ ಪೂಜೆ ಮಾಡಲ್ಲ ನಾವು. ಅದೇ ಮಂಗಳಮುಖಿ ಅಂದರೆ ದೇವರು ಅಂತ ಹೇಳ್ತೀವಿ. ವಾಟ್ ಎ ಬ್ಯೂಟಿಫುಲ್ ಕೋರಲೇಷನ್. ಓಕೆ, ಹಾಗಾದರೆ ಈ ಫ್ಲವರ್ದ ಮೇಲ್ ಪಾರ್ಟ್ಸ್ಗಳು ಯಾವುದು? ಸ್ಟೆಮನ್ಸ್, ಆಂಥರ್, ಫಿಲಮೆಂಟ್ ಅಂದರೆ ಏನು, ಸ್ಟಿಗ್ಮಾ, ಸ್ಟೈಲ್. ನೋಡಿ, ಸ್ಟೈಲ್ ಅಂತಕ್ಕಂಥದ್ದು ಹೆಣ್ಮಕ್ಳಿಗೆ, ಹಾಗೆ ಸ್ಟೈಲ್ ಅಂತಕ್ಕಂಥದ್ದು ಯಾವುದ್ರ ಪಾರ್ಟ್ ಅಂದರೆ ಫೀಮೇಲ್ ಫ್ಲವರ್ನ ಪಾರ್ಟ್. ಸ್ಟಿಗ್ಮಾ, ಸ್ಟೈಲ್, ಓವರಿ, ಇವು ಮೂರನ್ನು ಸೇರಿ ನಾವು ಗೈನೋಸಿಯಂ ಅಂತ ಕರಿತೀವಿ. ನೋಡಿ, ಇವನ್ನೆಲ್ಲ ನಾವು ಈಸಿಯಾಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಅದೇ ರೀತಿ ಸ್ಪರ್ಮು, ನಮ್ಮ ಟೆಸ್ಟಿಸ್ಗಳಲ್ಲಿ ಸ್ಪರ್ಮ್ ಎಲ್ಲಿ ರಿಲೀಸ್ ಆಗತ್ತೆ, ನೆಕ್ಸ್ಟ್ ಅಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗತ್ತೆ, ನೆಕ್ಸ್ಟ್ ಅಲ್ಲಿ ಸಮೈನಲ್ ವೆಸಿಕಲ್ ಅಂದರೆ ಏನು, ನೆಕ್ಸ್ಟ್ ಪ್ರೋಸ್ಟ್ರೇಟ್ ಗ್ಲ್ಯಾಂಡ್ ಫಂಕ್ಷನ್ ಏನು. ಓಕೆ, ನೆಕ್ಸ್ಟ್ ಫಿಟಸ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಫೆಲೋಫಿಯನ್ ಟ್ಯೂಬ್ ಅಂದರೆ ಏನು, ಆ ಟ್ಯೂಬನ್ನು ಹೇಗೆ ಕಟ್ ಮಾಡ್ತಾರೆ, ಅದನ್ನು ಹೇಗೆ ಫೋಲ್ಡ್ ಮಾಡಿ ಮಕ್ಕಳು ಆಗದ ಹಾಗೆ ಗರ್ಭ ನಿರೋಧಕತೆಯನ್ನು ರೆಡಿ ಮಾಡ್ತಾರೆ. ಇವೆಲ್ಲವೂ ಕೂಡ ನಾವಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಟಾಪಿಕ್. ನೆಕ್ಸ್ಟ್ ಮಾಲಿಕ್ಯುಲರ್ ಬಯಾಲಜಿಗೆ ಬರ್ತೀವಿ ನಾವು ಮತ್ತೆ. ಓಕೆ, ಎವಲ್ಯೂಷನ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ. ಇಲ್ಲಂತೂ ನಾವು ಇಲ್ಲಿ ಗ್ರೆಗರ್ ಮೆಂಡಲ್ ತಗೊಂಡ್ಬಿಟ್ರೆ ಇಲ್ಲಿ ತುಂಬಾ ಕ್ವಶನ್ ಕೇಳ್ತಾನೆ. ದಟ್ ಇಸ್ ಮಾನೋ ಹೈಬ್ರಿಡ್ ಕ್ರಾಸ್ ಅಂದರೆ ಏನು, ಡೈ ಹೈಬ್ರಿಡ್ ಕ್ರಾಸ್ ಅಂದರೆ ಏನು, 1:2:1 ರೇಷಿಯೋ ಅಂದರೆ ಏನು, 3:1 ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಅಂದರೆ ಏನು, ಫಿನೋಟೈಪಿಕ್ ರೇಷಿಯೋ ಅಂದರೆ ಏನು. ನೆಕ್ಸ್ಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದರೆ ಏನು. ಓಕೆ, ಲಾ ಆಫ್ ಸೆಗ್ರಿಗೇಷನ್ ಅಂದರೆ ಏನು, ಲಾ ಆಫ್ ಡಾಮಿನೆಂಟ್ ಅಂದರೆ ಏನು, ಅಂದರೆ ಪ್ರಬಲತೆಯ ನಿಯಮ ಅಂದರೆ ಏನು, ಪ್ರತ್ಯೇಕತೆಯ ನಿಯಮ ಅಂದರೆ ಏನು, ಅಥವಾ ಸ್ವತಂತ್ರ ವಿಂಗಡಣೆಯ ನಿಯಮ ಅಂದರೆ ಏನು. ಓಕೆ, ಇವೆಲ್ಲವೂ ಕೂಡ ನಾವು ಈ ಗ್ರೆಗರ್ ಮೆಂಡಲ್ನ ಈ ಪಿ ಪ್ಲಾಂಟನ್ನೇ ಗ್ರೆಗರ್ ಮೆಂಡಲ್ ಯಾಕೆ ತಗೊಂಡ, ಅವುಗಳನ್ನು ಹೇಗೆ ಕ್ರಾಸ್ ಮಾಡ್ದ. ಓಕೆ, ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಮಗೆ RNA ರಚನೆ ಹೇಗಿರುತ್ತೆ, DNA ರಚನೆ ಹೇಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ರೋಮೋಸೋಮ್ಗಳು ಲಿಂಗವನ್ನು ಹೇಗೆ ನಿರ್ಧಾರ ಮಾಡುತ್ತೆ, ಎಕ್ಸ್ ಏನು, XY ಅಂದರೆ ಏನು, XY ಅಂದರೆ ಏನು. ಓಕೆ, XYY. ಸೊ ಇದೇನು ಸರ್ ಅಬ್ನಾರ್ಮಲ್? ಎಸ್, ಅಬ್ನಾರ್ಮಲ್ ಇದೆ. ಓಕೆ, ಕ್ರೋಮೋಸೋಮಲ್ ಸೆಕ್ಸ್ ಅಬ್ನಾರ್ಮಲ್, ದಟ್ ಇಸ್ ಆಲೋಸೋಮ್ಸ್, ನೆಕ್ಸ್ಟ್ ಆಟೋಸೋಮ್ಸ್. ಇವನ್ನೆಲ್ಲ ಅಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಕ್ಲಿಯರ್? ಓಕೆ, ನಾವಿಲ್ಲಿ ಜೆನೆಟಿಕಲ್ ಕೋಡಾನ್ ಗಿಡಾನ್ ಎಲ್ಲನೂ ಸ್ಟಡಿ ಮಾಡ್ತಾ ಬರ್ತೀವಿ. ವಿಕಾಸ, ಓಕೆ, ಈಸಿಯಾಗಿ ನಾವು ಇಲ್ಲಿ ಆಲ್ರೆಡಿ ಹೋಮೋಲಗಸ್ ಆರ್ಗನ್ಸ್ ಅಂದರೆ ಏನು, ಹೆಟ್ರೋಲಗಸ್ ಆರ್ಗನ್ಸ್ ಅಂದರೆ ಏನು, ಇವುಗಳನ್ನು ಹೇಗೆ ಸ್ಟಡಿ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ವಿಕಾಸದ ಹಂತಗಳು, ಹೋಮಿನಿಡೆ ವಿಕಾಸ ಇದೆಯಲ್ಲ ಅಲ್ಲಿ ಮುಟ ಹೇಗೆ ಬಂತು. ನೆಕ್ಸ್ಟ್ ಎನ್ವೈರನ್ಮೆಂಟಿಗೆ ಎಂಟ್ರಿ ಆಗ್ತೀವಿ. ಇಲ್ಲಿ ದಟ್ ಇಸ್ ಜೈವಿಕ ಅಜೈವಿಕ ಘಟಕ ಅಂದರೆ ಏನು, ಬಯೋಟಿಕ್ ಫ್ಯಾಕ್ಟರ್ ಅಂದರೆ ಏನು, ಬಯೋಟಿಕ್ ಫ್ಯಾಕ್ಟರ್ ಅಂದರೆ ಏನು. ಓಕೆ, ಇವೆಲ್ಲವೂ ಕೂಡ ಇಲ್ಲಿ ನಾವು ಈಸಿಯಾಗಿ ಸ್ಟಡಿ ಮಾಡ್ತಾ ಬರ್ತೀವಿ. ಯಾಕಂದರೆ ಇಲ್ಲಿ ತುಂಬ ನೀವು ಎನ್ವೈರನ್ಮೆಂಟಲ್ ಎಕೋಸಿಸ್ಟಮಲ್ಲಿ ನೋಡಿ, ಇಲ್ಲಿ 10% ಲಾ ಅಂದರೆ ಏನು. 10% ಲಾ ಅಂದರೆ ಇಲ್ಲಿ ಫುಡ್ ಚೈನಲ್ಲಿ ಫುಡ್ ಅದು ನಾವು ಅದರಲ್ಲಿ ಅಂದರೆ ಎಕಾಲಜಿಕಲ್ ಪಿರಮಿಡ್ಗಳಲ್ಲಿ ಅಥವಾ ಫುಡ್ ಚೈನಲ್ಲಿ ಆ ಟ್ರಾಫಿಕ್ ಲೆವೆಲ್ಸ್ಗಳಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಕ್ಲಿಯರ್? ಫುಡ್ ಚೈನಲ್ಲಿ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಫುಡ್ ಚೈನಲ್ಲಿ. ಕ್ಲಿಯರ್? ಅರ್ಥ ಆಗುತ್ತೆ? ನೋಡಿ, 2 ಥರ ಇದೆ ಇಲ್ಲಿ. ನಮಗೆ ಒಂದು ಸಿಂಪಲ್ ಒಂದು ಆಹಾರ ಸರಪಳಿ ಅಂತ ಇರುತ್ತೆ. ಕ್ಲಿಯರ್? ಆಹಾರ
ಸರಪಳಿ. ಇನ್ನೊಂದು ಅದೇ ಆಹಾರ ಸರಪಳಿಯಲ್ಲಿ ಪೋಷಕಾಂಶಗಳ ವರ್ಗಾವಣೆ ಆದರೆ ಅದಕ್ಕೆ ಫುಡ್ ಚೈನ್ ಅಂತ ಕರಿತೀವಿ. ಶಕ್ತಿಯ ವರ್ಗಾವಣೆ ಆದರೆ ಕ್ಲಿಯರ್, ಶಕ್ತಿಯ ವರ್ಗಾವಣೆ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದೇನೆ ಏನಪ್ಪ ಅಂತ ಕೇಳಿದರೆ ಲಿಂಡೇಮನ್. ಆ ಒಂದು ಆಹಾರದ ಟ್ರಾಫಿಕ್ ಲೆವೆಲ್ಸ್ಗಳಲ್ಲಿ ಪೋಷಣ ಸ್ತರಗಳಲ್ಲಿ ಒಂದು ಪೋಷಣ ಸ್ತರದಿಂದ ಎಕ್ಸಾಂಪಲ್ ಈಗ ಹುಲ್ಲಿದೆ, ಹುಲ್ಲಿಂದ ಮಿಡತೆ ಇದೆ, ಮಿಡತೆಯಿಂದ ಕಪ್ಪೆ ಇದೆ, ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಲಿಂಡೇಮನ್ ಹೇಳ್ತಾನೆ 10% ಎನರ್ಜಿ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ, ರಿಮೈನಿಂಗ್ 90% ಎನರ್ಜಿ ಏನಾಗುತ್ತೆ ಅಲ್ಲಿ ಹಾಳಾಗಿ ಹೋಗ್ಬಿಡತ್ತೆ ಶಾಖದ ರೂಪದಲ್ಲಿ. ನೆಕ್ಸ್ಟ್ ನಾವು ಇದನ್ನು ಸ್ಟಡಿ ಮಾಡ್ತಾ 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 ಓಝೋನ್ ಪದರದ ಸವಕಳಿ ಹೇಗಾಗಿದೆ, ನೆಕ್ಸ್ಟ್ ಜಾಗತಿಕವಾಗಿ ಮಾನವ ಹಸ್ತಕ್ಷೇಪದ ಪರಿಣಾಮ ಏನೇನು ಆಗಿದೆ, ಪ್ಲಾಸ್ಟಿಕ್ ಸಂಗ್ರಹಣೆಯಿಂದ ಪ್ರಾಬ್ಲಮ್ಗಳೇನು, ಇವುಗಳಿಗೆ ನಾವು ಯಾವ ರೀತಿ ಹಾಳು ಮಾಡಲಿಕ್ಕೆ ಅಂದರೆ ಇವುಗಳನ್ನು ಮತ್ತೆ ಪುನರ್ಬಳಕೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೀವಿ, ನೆಕ್ಸ್ಟ್ ಕಳೆ ಅಂದರೆ ಏನು, ಕೀಟ ಅಂದರೆ ಏನು, ಇವುಗಳನ್ನು ಹೇಗೆ ನಿಯಂತ್ರಿಸ್ತೀವಿ, ಯಾವ್ಯಾವ ಇವು ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ, ಯಾವ್ಯಾವನ್ನ ಬ್ಯಾನ್ ಮಾಡಿದ್ದಾನೆ. ಓಕೆ, ಇದನ್ನೆಲ್ಲ ನಾವು ನೋಡಿ. ಇಲ್ಲಿ ಎಕ್ಸಾಂಪಲ್ ಇಲ್ಲೂ ಕೂಡ ಅಷ್ಟೇ, ಎಲ್ಲ ಎಕಾಲಜಿ. ಇಲ್ಲಿ ಪ್ಯಾರಾಸೈಟಿಕ್ ಅಂದರೆ ಏನು, ಕಾಂಪಿಟೇಷನ್ ಅಂದರೆ ಏನು, ಕ್ಲಿಯರ್, ಕಾಂಪಿಟೇಷನ್ ಅಂದರೆ ಏನು, ನೆಕ್ಸ್ಟ್ ಕಮೆನ್ಸಾಲಿಸಮ್ ಅಂದರೆ ಏನು, ಅಮೆನ್ಸಾಲಿಸಮ್ ಅಂದರೆ ಏನು. ಓಕೆ ನೋಡಿ, ಇವೆಲ್ಲವೂ ಕೂಡ. ನೆಕ್ಸ್ಟ್ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂದರೆ ಏನು, ಈ ಹಾಟ್ಸ್ಪಾಟ್ಗಳಲ್ಲಿ ಇನ್ ಸಿಚು ಕನ್ಸರ್ವೇಷನ್ ಆ್ಯಂಡ್ ಎಕ್ಸ್ ಸಿಚು ಕನ್ಸರ್ವೇಷನ್. ಒಂದು ಜೀವಿಯನ್ನು ಎಲ್ಲಿದೆಯೋ ಅಲ್ಲೇ ಸಂರಕ್ಷಣೆ ಮಾಡೋದಕ್ಕೆ ಏನಂತ ಕರಿತೀವಿ, ಒಂದು ಜೀವಿ ಅಲ್ಲಿ ಸಂರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಕಡೆ ತಗೊಂಡು ಹೋಗಿ ಸಂರಕ್ಷಣೆ ಮಾಡೋದಕ್ಕೆ ಏನಂತ ಕರಿತೀವಿ. ಉದಾಹರಣೆಗಳು ಏನಿದೆ, ನಮ್ಮ ಮನೆಯ ಮುಂದ್ಗಡೆ ಇರತಕ್ಕಂಥ ತೋಟ, ಇದು ಇಕ್ಸ್ ಸಿಚಿನ ಆರ್ ಇನ್ ಸಿಚಿನ ಅಂದರೆ ಸ್ವನೆಲೆನ ಆರ್ ಅನ್ಯ ನೆಲೆನ. ಅಕ್ವೇರಿಯಂ, ಇದು ಸ್ವನೆಲೆನ ಅನ್ಯ ನೆಲೆನ. ಇವೆಲ್ಲವೂ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತಾ 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 ಬರ್ತೀವಿ ಸ್ನೇಹಿತರೆ. ಕ್ಲಿಯರ್. ಅದ್ರ ಜೊತೆಗೆ ನಾವು ಅಪ್ಲೈಡ್ ಬಯಾಲಜಿಗೂ ಬರ್ತೀವಿ ಆ್ಯಂಡ್ ಬಯೋಟೆಕ್ನಾಲಜಿಗೂ ಕೂಡ ಬರ್ತೀವಿ. ಇದ್ರ ಬಗ್ಗೆ ನಮ್ಮ ಚಂದನ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕ್ಲಿಯರ್. ಮತ್ತು ನಾನು ಕೂಡ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಲೂ ಕೂಡ ಬಯೋಟೆಕ್ನಾಲಜಿ ಬಗ್ಗೆ ನಿಮಗೆ ರಿಕಾಂಬಿನೆಂಟ್ DNA ಅಂದರೆ ಏನು, ಕ್ಲೋನಿಂಗ್ ಅಂದರೆ ಏನು, PCR ವರ್ಧನೆ ಅಂದರೆ ಏನು, ನೆಕ್ಸ್ಟ್ ಜೆನೆಟಿಕಲ್ ಇಂಜಿನಿಯರಿಂಗ್ ಅಂದರೆ ಏನು, BT ಬೆಳೆಗಳನ್ನು ಹೇಗೆ ಬೆಳಿತೀವಿ, BT ಅಂದರೆ ಏನು, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳನ್ನು ಹೇಗೆ ರೆಡಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಸ್ವಲ್ಪ ಪೆಡಗಾಗಿಯನ್ನು ಸ್ಟಡಿ ಮಾಡ್ತಾ ಬರ್ತೀವಿ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಪೆಡಗಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ನಾವು ಈ GPTಗೆ ಸಂಬಂಧಪಟ್ಟಂಥ ಬಯೋಲಾಜಿಕಲ್ ಸೈನ್ಸ್ನ ಕ್ಲಾಸಸ್ಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. HSTRಗೆ ಇದ್ರ ಸ್ವಲ್ಪ ಅಪ್ಡೇಟ್ ಇದೆ, ಇದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ಕಂಟೆಂಟ್ಗಳನ್ನು ತಗೊಂಡಿದ್ದಾನೆ. ಬಟ್ ಕಂಟೆಂಟ್ ತಗೊಂಡಿದ್ದಾನೆ ಅಷ್ಟೇ, ಬಟ್ ಕಾನ್ಸೆಪ್ಟ್ ಏನಾಗಿರುತ್ತೆ ಒಂದೇ ಇರುತ್ತೆ. ಹಾಗಾದರೆ ನೀವು ಇಲ್ಲಿ GPT ಆರ್ HSTR ಆರ್ GPT ನಿಮಗೆ ಕೊಟ್ಟಿರ್ತಕ್ಕಂತಹ ಈ ಕಡಿಮೆ ಟೈಮಲ್ಲಿ ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, 100ಗೆ 100 ತಗೊಳ್ಳೋ ಪ್ರಯತ್ನ ಮಾಡಬಾರ್ದು. ಸಿಂಪಲ್ ಒಂದು 70 to 80 ಮಾಡಬೇಕು ಅನ್ನೋ ಪ್ರಯತ್ನ ಇರಬೇಕು. ಈ ಪ್ರಯತ್ನದಲ್ಲಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ತಾ ಹೋಗಬೇಕು, ಕಂಟೆಂಟನ್ನು ಬಿಡಬೇಕು. ಕಾನ್ಸೆಪ್ಟ್ಗಳನ್ನು ಯಾವುದೋ ಒಂದು ಕಂಟೆಂಟನ್ನು ಬಿಟ್ಟುಬಿಡಿ, ಅರ್ಥನೇ ಆಗಿಲ್ಲ ಅಂದರೆ ಯಾಕೆ ಟೆನ್ಷನ್ ತಗೋತೀರಾ? ಯಾಕಂದರೆ ಇಲ್ಲಿ 20 ಕ್ವಶನ್ ಬಿಡ್ಬೋದಲ್ವಾ. ಹಾಗಾಗಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಟಾಪಿಕ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೋ ಅದನ್ನು ಒಂದು ಇಂಚಿಂಚು ಬಿಡ್ದಂಗೆ ಓದಿ. ಯಾವ ಟಾಪಿಕ್ ನಿಮಗೆ ತುಂಬ ಅರ್ಥ ಆಗ್ತಾ ಇಲ್ವೋ ಈ ಟೈಮಲ್ಲಿ ಓದಕ್ಕೆ ಹೋಗಬೇಡಿ, ಆರಾಮಾಗಿ ನೋಡಿ, ಯಾರಿಟ್ಟರು ಚುಕ್ಕಿ ಬರ್ಬೋದು ಅದರಲ್ಲೇ. ಓಕೆ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಕೆಮಿಸ್ಟ್ರಿನೂ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಬಾಯ್.